ಪ್ರಾರಂಭ ಮಾಡಿದಂತ ಒಂದು ಸಬ್ಜೆಕ್ಟ್ ಶೀರ್ಷಿಕೆ ಈ ರೀತಿಯಾಗಿ ಉಂಟು. ನಿಮಗೆಲ್ಲ ತಿಳಿಸ್ತಾ ಬಂದೆ, ಅದು ಮೀಟಿಂಗ್ ಜೀಸಸ್ ಎಂಬುದಾಗಿ, ಯೇಸುವನ್ನು ಭೇಟಿ ಮಾಡುವುದು ಎಂಬುದಾಗಿ. ಆ ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಕರ್ತಾದ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಇರುವಾಗ ಆತನ ಸೇವೆಯನ್ನು ಪ್ರಾರಂಭ ಮಾಡಿದಂತ ದಿನಗಳಲ್ಲಿ ಅನೇಕ ಜನರನ್ನು ಭೇಟಿ ಮಾಡಿದಂತನ್ನು ನಾವು ಸುವಾರ್ತೆಗಳಲ್ಲಿ ಕಾಣಬಹುದು. ಆ ಭೇಟಿ ಮಾಡಿದಂತ ಅನೇಕರಲ್ಲಿ ಕೆಲವರನ್ನು ಆಯ್ದುಕೊಂಡವರಾಗಿ ಅವರ ಜೀವಿತದ ಮೂಲಕವಾಗಿ ಸ್ವಾಮಿ ನಮಗೆ ಹೇಳುವಂತ ಆತ್ಮಿಕ ಸಂಗತಿಗಳನ್ನು ತಿಳಿದುಕೊಳ್ಳುವ ಹಾಗೆ ಈ ಅಧ್ಯಯನದಲ್ಲಿ ನಾವು ಅನೇಕ ಸಂಗತಿಗಳನ್ನು ಕಲಿತಾ ಬರೋಣ. ಆ ನಿಟ್ಟಿನಲ್ಲಿ ನಿಮ್ಗೆ ತಿಳಿಸ್ತಾ ಬಂದೆ, ಸ್ವಾಮಿಯವರು ಈ ಲೋಕದಲ್ಲಿ ಜೀವಿಸುವಾಗ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ನೋಡ್ತಾ ಬಂದ್ವಿ. ಅದರಲ್ಲಿ ಸ್ವಾಮಿ ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಹೇಳುವಂತ ಮಾತು, ಮೊದಲ ಮಾತು, ಸೇವೆಯನ್ನು ಪ್ರಾರಂಭ ಮಾಡಿದಂತ ಮೊದಲನೆಯ ಮಾತಿನಲ್ಲಿ ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಹೇಳುವಂತದ್ದನ್ನು ನಾವು ನೋಡ್ತೇವೆ. ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡ್ತೇನೆ. ಹಾಗೆ ಆತನು ಈ ಲೋಕವನ್ನು ಅಂದ್ರೆ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸಿ ಮರಣದ ನಂತರ ಆತನು ಪರಲೋಕಕ್ಕೆ ಆರೋಹಣವಾಗುವುದಕ್ಕಿಂತ ಮುಂಚಿತವಾಗಿ ಆತನು ಮತ್ತೊಂದು ಆವರ್ತಿ ಜನರನ್ನು ಕುರಿತು ಹೀಗೆ ಹೇಳ್ತಾರೆ, ನಿಮಗೆ ಆತ್ಮನ ಸಹಾಯವನ್ನು ನಿಮ್ಗೆ ದಯಪಾಲಿಸ್ಕೊಡ್ತೇನೆ, ನೀವು ಲೋಕದ ಕಟ್ಟಕಡೆಯವರೆಗೆ ನೀವು ನನಗೆ ಸಾಕ್ಷಿಗಳಾಗಿರಿ ಎಂಬುದಾಗಿ. ಈ ಒಂದು ಮಧ್ಯದಲ್ಲಿ ಸ್ವಾಮಿಯವರು ಈ ಲೋಕದಲ್ಲಿ ಸೇವೆ ಮಾಡುವಾಗ ಅನೇಕ ಜನರನ್ನು ಆತನು ಭೇಟಿ ಮಾಡಿದನೆಂಬುದಾಗಿ ನಾವು ನೋಡ್ತಾ ಬಂದ್ವಿ ಕಳೆದ ವಾರ. ಅನೇಕರು ಆತನನ್ನು ಭೇಟಿ ಮಾಡಿದಂತ ಜನರು ಅವರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಂಡ್ರು. ಅನೇಕ ಕಾಯಿಲೆ ಕಷ್ಟ ಇರೋರು, ರೋಗದಲ್ಲಿರತಕ್ಕಂಥವ್ರು, ಅನೇಕ ಜ್ಞಾನಿಗಳು ಸ್ವಾಮಿಯನ್ನು ಭೇಟಿ ಮಾಡಿದ್ರೆಂಬುದಾಗಿ ನಾವು ನೋಡ್ತಾ ಬಂದ್ವಿ. ಹಾಗೆ ಭೇಟಿ ಮಾಡಿದಂತ ಜನರ ಜೀವಿತವು ಒಂದು ವೇಳೆ ಸ್ವಾಮಿಯನ್ನು ಭೇಟಿ ಮಾಡುವಾಗ ಅನೇಕರಿಗೆ ಅದು ಒಂದು ಒಳ್ಳೆಯದನ್ನು ತಂದುಕೊಟ್ಟಿತು. ಇಟ್ ವಾಸ್ ಎ ಗುಡ್ ನ್ಯೂಸ್ ಫಾರ್ ದೆಮ್. ಬಟ್ ಅನೇಕರಿಗೆ ಅದು ಒಂದು ವಿಧವಾದಂತ ಸ್ಯಾಡ್ ನ್ಯೂಸು ಆಗಿತ್ತು. ಯಾಕೆಂದ್ರೆ ಅವರಿದ್ದಂತ ಸ್ಥಿತಿ, ಒಂದು ವೇಳೆ ಅವರು ಬದಲಾಗದಂತ ಪರಿಸ್ಥಿತಿಯಲ್ಲಿ ಸ್ವಾಮಿಯನ್ನು ಬಿಟ್ಟು ಹೋದಂತ ಸಂಗತಿಗಳು ಉಂಟು. ಸೊ ಹಾಗಾಗಿ ಅನೇಕರಲ್ಲಿ ರೂಪಾಂತರಗೊಂಡಂತ ವಿಷಯಗಳನ್ನು ನೋಡ್ತೇವೆ. ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಸ್ವಾಮಿ ಭೇಟಿ ಮಾಡಿದಂತ ಜನರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಆಗ ಆ ನಿಟ್ಟಿನಲ್ಲಿ ಯೇಸು ಸ್ವಾಮಿಯನ್ನು ಭೇಟಿ ಮಾಡಿದಂತ ಅನೇಕ ಜನರಲ್ಲಿ ಒಂದು ವೇಳೆ ನಾನು ಆರಿಸಿಕೊಂಡಂತ ಮೊದಲನೆಯ ವ್ಯಕ್ತಿ ನಿಕೋದೇಮನ ವಿಚಾರವಾಗಿ ನಾವು ಕಳೆದ ವಾರದಿಂದ ಅನೇಕ ವಿಚಾರಗಳನ್ನು ಕಲಿತಾ ಬಂದ್ವಿ. ಆ ವಿಷಯ ನಿಕೋದೇಮನೆಂಬುದಾಗಿ, ಅದು ನಮ್ಮ ವಾಕ್ಯ ಭಾಗದ ಒಂದು ಟೆಕ್ಸ್ಟ್ ಯಾವುದೆಂಬುದಾಗಿ ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 1ರಿಂದ 10. ದಯವಿಟ್ಟು ಯಾರಾದ್ರೂ ಇದನ್ನು ಮತ್ತೊಂದು ಆವರ್ತಿ ಓದಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 1ರಿಂದ 10. ಫರಿಸಾಯರಲ್ಲಿ ಯೆಹೂದ್ಯರ ಹಿರಿಯ ಸಭೆಯನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯದಿಲ್ಲವೋ? ನಿನಗೆ ನಿಜವಾಗಿ ಹೇಳುತ್ತೇನೆ, ತಿಳಿದಿದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ. ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ, ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬೀರಿ? ಪರಲೋಕದಿಂದ ಇಳಿದು ಬಂದವನು, ಅಂದರೆ
ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಹೇರಿ ಹೋದವನಲ್ಲ. ಇದಲ್ಲದೆ ಸೊ ನಾವು ಈ ವಾಕ್ಯ ಭಾಗದಲ್ಲಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಭೇಟಿ ಮಾಡಲಿಕ್ಕೆ ನಿಕೋದೇಮನು ಬಂದನು ಎಂಬುದಾಗಿ ಮೂರನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡ್ತಾ ಬರ್ತೇವೆ. ಸೊ ಹಾಗಾಗಿ ನಾವು ಅಧ್ಯಯನ ಮಾಡುತ್ತಿರುವಂತಹ ವ್ಯಕ್ತಿ ನಿಕೋದೇಮನು ಎಂಬುದಾಗಿ ತಿಳಿಸ್ತಾ ಬಂದೆ. ಆ ವ್ಯಕ್ತಿಯ ಒಂದು ವಿಶಿಷ್ಟವಾದಂತ ಸಂಗತಿಗಳನ್ನು ಆತನ ಬಗ್ಗೆ ಒಂದು ಔಟ್ಲೈನ್ ನಾವು ಮಾಡ್ಕೊಂಡ್ವಿ. ಒಂದು ಔಟ್ಲೈನ್ ಮಾಡಿಕೊಂಡು ಆತನ ಬಗ್ಗೆ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ವಿ ಕಳೆದ ವಾರದಿಂದ. ಅದರಲ್ಲಿ ನಿಕೋದೇಮನ ವಿವರಗಳು ಎಂಬುದಾಗಿ ದ ಡೀಟೇಲ್ಸ್ ಆಫ್ ನಿಕೋದೇಮಸ್, ಮತ್ತೆ ನಿಕೋದೇಮರ ವಿವರಣೆ ಡಿಸ್ಕ್ರಿಪ್ಷನ್ ಆಫ್ ನಿಕೋದೇಮಸ್ ಎಂಬುದಾಗಿ ಎರಡನೇದಾಗಿ, ಮೂರನೇದಾಗಿ ನಿಕೋದೇಮನ ಸಂಭಾಷಣೆ ದ ಡೈಲಾಗ್ ಆಫ್ ನಿಕೋದೇಮಸ್ ಎಂಬುದಾಗಿ, ನಾಲ್ಕನೇ ಕೊನೆಯದಾಗಿ ದ ಡಿಸ್ಕ್ರಿಪ್ಷನ್ ಆಫ್ ನ್ಯೂ ಬರ್ತ್ ಹೊಸ ಜನನದ ವಿವರಣೆ. ಈ ಒಂದು 4 ಔಟ್ಲೈನ್ ಅನ್ನು ನಾವು ಮಾಡಿಕೊಂಡು ಮೊದಲನೇದಾಗಿ ನಾವು ನಿಕೋದೇಮನ ವಿವರಗಳನ್ನು ಸಹ ಕಳೆದ ವಾರದಲ್ಲಿ ನಾವು ನೋಡ್ತಾ ಬಂದ್ವಿ. ಆತನ ಹೆಸರನ್ನು ನೋಡ್ತಾ ಬಂದ್ವಿ. ಹೆಸರು ಅದು ಗ್ರೀಕ್ ಹೆಸರು ಎಂಬುದಾಗಿ, ಗ್ರೀಕ್ ಪದ ನಿಕೋದೇಮ ಎಂಬುದಾಗಿ, ಅದು 2 ಪದಗಳಿಂದ ಕೂಡಿದೆ ಎಂಬುದಾಗಿ ಸಹ ನಾವು ನೋಡ್ತಾ ಬಂದ್ವಿ. ಅದು ವಿಂಗಡವಾಗಿದೆ, ಅದು ಒಂದು ಸಂಯುಕ್ತ ಪದ ಎಂಬುದಾಗಿ ಸಹ ನಾವು ನೋಡ್ತಾ ಬಂದ್ವಿ. 2 ಪದಗಳ ಒಂದು ಗ್ರೀಕ್ ಪದ ಅದು ಸೇರಿ ನಿಕೋದೇಮ ಎಂಬುದಾಗಿ ನಾವು ಕಲಿತಾ ಬಂದ್ವಿ. 2 ಪದಗಳು ಯಾವುದೆಂಬುದಾಗಿ ನೋಡುವಾಗ ನೈಕೆ ಎಂಬಂತ ಪದ, ಅದರ ಅರ್ಥ ವಿಜಯ ಎಂಬುದಾಗಿ ನಾವು ನೋಡ್ತೇವೆ. ವಿಕ್ಟರಿ ಎಂಬುದಾಗಿ ಇಂಗ್ಲಿಷ್ ಭಾಷಾಂತರದಲ್ಲಿ ನಾವು ನೋಡ್ತೇವೆ. ಹಾಗೆ ಡೆಮೋಸ್ ಎಂಬಂತ ಪದ, ನಿಕೋ ಎಂಬಂತ ಒಂದು ಪದಗೆ ಅದು ವಿಜಯ, ಅಥವಾ ನೈಕೆ ಎಂಬಂತ ಪದಗೆ ಅದು ವಿಜಯ. ಡೆಮೋಸ್ ಎಂಬುದಾಗಿ, ನಿಕೋದೇಮನ್ ಎಂಬುದಾಗಿ, ಡೆಮೋಸ್ ಎಂಬುದಾಗಿ ಹೇಳುವಾಗ ಅದು ಜನರು ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದೆ, ಪೀಪಲ್ ಎಂಬುದಾಗಿ. ಹಾಗಾಗಿ 2 ಪದಗಳು ಸೇರಿ ಈ ಒಂದು ನಿಕೋದೇಮ ಎಂಬಂತ ಹೆಸರನ್ನು ಕೊಡ್ತದೆ. ಅದಕ್ಕೆ ಅರ್ಥ ಜನರ ಗೆಲುವು ಅಥವಾ ಜನರೇ ವಿಜಯಶಾಲಿ, ಜನರ ವಿಜಯಶಾಲಿ ಎಂಬಂತ ಅರ್ಥವನ್ನು ಕೊಡ್ತದೆ ಎಂಬುದಾಗಿ ಸಹ ನಿಮ್ಗೆ ತಿಳಿಸ್ತಾ ಬಂದೆ. ಅನಂತರದಾಗಿ ಈತನ ಮೂಲ, ಆತನು ಮೂಲ ಎಂಬುದಾಗಿ ನಾವು ನೋಡುವಾಗ ಎಲ್ಲಿಂದ ಯಾರು ಇವನು ಎಂಬುದಾಗಿ ನೋಡುವಾಗ ಈತನ ಒಬ್ಬ ಹೆಲೆನಿಸ್ಟಿಕ್ ಯಹೂದಿ, ಹೆಲೆನಿಸ್ಟಿಕ್ ಜ್ಯೂ ಎಂಬುದಾಗಿ ನೋಡ್ತಾ ಬಂದ್ವಿ. ನಿಮ್ಗೆ ಕಳೆದ ಬಾರಿ ಹೇಳ್ತಾ ಬಂದೆ, ಹೆಲೆನಿಸ್ಟಿಕ್ ಎಂಬುದಾಗಿ ಹೇಳುವಾಗ ಅವರು ಗ್ರೀಕ್ ಮಾತನಾಡುವಂತ ಯಹೂದಿ. ಈತನು ಇಬ್ರಿಯ ಭಾಷೆ ಮಾತನಾಡುವಂತ ಯಹೂದಿ ಆಗಿರ್ಲಿಲ್ಲ, ಗ್ರೀಕ್ ಭಾಷೆ ಮಾತನಾಡುವಂತ ಯಹೂದಿ ಆಗಿದೆ ಎಂಬುದಾಗಿ ಸಹ ಕಲಿತಾ ಬಂದ್ವಿ. ಯಾಕೆಂದ್ರೆ ಹೇಳುವಾಗ ಆ ಒಂದು ಕಾಲಘಟ್ಟದಲ್ಲಿ ಇಸ್ರಾಯೇಲರು ಅನೇಕ ದೇಶಗಳಲ್ಲಿ ಚದುರಿ ಹೋಗುವಾಗ ನಾವು ನೋಡ್ತೇವೆ ಏಷ್ಯಾ ಮೈನರ್ ಪ್ರಾಂತ್ಯದಲ್ಲಿ ಅತ್ಯಧಿಕವಾಗಿ ಅಲೆಕ್ಸಾಂಡರ್ ದ ಗ್ರೇಟ್ ಆತನ ಮರಣ ಹೊಂದಿದ ನಂತರ ಗ್ರೀಕ್ ಒಂದು ಇತಿಹಾಸ ಅಥವಾ ಅದರ ಭಾಷೆ, ಅದರ ಸಂಸ್ಕೃತಿ ಅನೇಕ ದೇಶಗಳಲ್ಲಿ ಹಬ್ಬಿ ಪ್ರಾಬಲ್ಯವಾದಂತ ಒಂದು ಭಾಷೆ ಆ ದಿನಗಳ ಕಾಮಾನೆಗಳಲ್ಲಿ ಯಾವುದು ಎಂಬುದಾಗಿ ನೋಡುವಾಗ ಗ್ರೀಕ್ ಭಾಷೆ ಆಗಿತ್ತು. ಸೊ ಈತನೊಬ್ಬ ಡಯಾಸ್ಪೊರ ಎಂಬುದಾಗಿ ಹೇಳುವಾಗ ಚದುರಿ ಹೋದಂತ ಜನರು ಅನೇಕ ದೇಶಗಳಲ್ಲಿ ಈ ಯಹೂದಿಗಳು ತಮ್ಮ ವಾಸವನ್ನು, ತಮ್ಮ ಜೀವಿತವನ್ನು ಕಂಡುಕೊಳ್ಳಾಗ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಆಗ ಗ್ರೀಕ್ ಮಾತಾಡ್ತಿದ್ದರಿಂದ ಈತನ ಯಹೂದಿ ಆಗಿದಾಗ್ಲೂ ಸಹ ಗ್ರೀಕ್ ಮಾತನಾಡುವಂತ ಯಹೂದಿ ಆಗಿದ್ದರಿಂದ ಈತನನ್ನು ಹೆಲೆನಿಸ್ಟಿಕ್ ಯಹೂದಿ ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ ಎಂಬುದಾಗಿ ಸಹ ನೋಡ್ತಾ ಬಂದ್ವಿ. ಅನಂತರ ಈತನ ಉಲ್ಲೇಖ ಸತ್ಯವೇದದಲ್ಲಿ ಎಲ್ಲೆಲ್ಲಿ ಇದೆ ಎಂಬುದಾಗಿ ನೋಡುವಾಗ ಇದು ಕೇವಲ ಯೋಹಾನನ ಸುವಾರ್ತೆಯಲ್ಲಿ ಮಾತ್ರ ಇರುವುದನ್ನು ನಾವು ಕಂಡು ಬಂದ್ವಿ. ನಾವು ನೋಡ್ತೇವೆ ಇನ್ನು 3 ಸುವಾರ್ತೆಗಳು ಉಂಟು, ಮತ್ತಾಯ, ಮಾರ್ಕ, ಲೂಕ. ಈ 3 ಸುವಾರ್ತೆಗಳು ಒಂದು ವೇಳೆ ಒಂದು ಥಿಯಾಲಜಿಕಲ್ ಪದ ಎಂಬುದಾಗಿ ನೋಡುವಾಗ ಸಿನಾಪ್ಟಿಕ್ ಗಾಸ್ಪೆಲ್ ಎಂಬುದಾಗಿ ನೋಡ್ತೇವೆ. ಸಿನಾಪ್ಟಿಕ್ ಗಾಸ್ಪೆಲ್ ಎಂಬುದಾಗಿ ಹೇಳುವಾಗ ಒಂದು ವೇಳೆ ನಾವು ನೋಡ್ತೇವೆ ಮತ್ತಾಯ, ಮಾರ್ಕ, ಲೂಕ ಈ 3ರಲ್ಲೂ ಅನೇಕ ವಿಚಾರಗಳನ್ನು ಬರೆಯಲ್ಪಟ್ಟಿರುವಾಗ ಅದೇ ವಿಚಾರಗಳು 3 ಸುವಾರ್ತೆಗಳಲ್ಲೂ ಬರೆಯಲ್ಪಟ್ಟಿವೆ. ದೃಷ್ಟಾಂತಗಳಾಗಲಿ, ಸೌಮ್ಯಗಳಾಗಲಿ, ಅನೇಕ ವಿಚಾರಗಳು, ಅನೇಕ ಸಂಗತಿಗಳಾಗಲಿ ಮಾರ್ಕದಲ್ಲಿ ಬರೆಯುವುದನ್ನು ಲೂಕದಲ್ಲಿ ನೋಡ್ತೇವೆ, ಲೂಕದಲ್ಲಿ ಬರೆಯುವುದನ್ನು ಮತ್ತಾಯದಲ್ಲಿ. ಹೀಗೆ ಇದು ಪ್ರತಿಯೊಂದು ಗಾಸ್ಪೆಲ್ ನಲ್ಲಿ ನೋಡುವಾಗ ಅದು ಸಿನಾಪ್ಟಿಕ್ ಗಾಸ್ಪೆಲ್ ಎಂಬುದಾಗಿ ನೋಡ್ತೇವೆ. ಈ ಒಂದು ಸಿನಾಪ್ಟಿಕ್ ಗಾಸ್ಪೆಲ್ ನಲ್ಲಿ ಈತನ ಹೆಸರು ಮುದ್ರಿಸಲಾಗಿಲ್ಲ, ಅದನ್ನ ಅಲ್ಲಿ ಕಂಡು ಬರುವುದಿಲ್ಲ. ಆದ್ರೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಮಾತ್ರ ನಾವು ಈತನ ವಿಷಯವಾಗಿ ನಾವು ನೋಡ್ತೇವೆ. ಯೋಹಾನನು 3ರಲ್ಲಿ ನೋಡ್ತೇವೆ, 3ನೇ ಅಧ್ಯಾಯದಲ್ಲಿ. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಆತನ ವಿಚಾರವಾಗಿ ನೋಡ್ತೇವೆ. ಹಾಗೆ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲೂ ಸಹ ಈತನ ಹೆಸರನ್ನು ನೋಡ್ತೇವೆ, ಮೆನ್ಷನ್ ಅಬೌಟ್ ನಿಕೋಡಿಮಸ್ ಎಂಬುದಾಗಿ ಉಲ್ಲೇಖ. ಆನಂತರದಲ್ಲಿ ಮುಂದುವರೆದ ಭಾಗವಾಗಿ 2ನೆಯ ಔಟ್ಲೈನ್ ನಲ್ಲಿ ನಾವು ಬಂದ್ವಿ, ಡಿಸ್ಕ್ರಿಪ್ಷನ್ ಆಫ್ ನಿಕೋಡಿಮಸ್. ನಿಕೋದೇಮಸ್ನ ವಿವರಣೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತಾ ಬಂದ್ವಿ. ಆತನ ಯಾರು,
ಯಾರಾಗಿದ್ದನು ಎಂಬುದಾಗಿ ಆತನ ಹಿನ್ನೆಲೆಯನ್ನು ನಾವು ಕಲಿತಾ ಬಂದ್ವಿ. ಅದರಲ್ಲಿ ಪ್ರಾಮುಖ್ಯವಾಗಿ 5 ವಿಷಯಗಳನ್ನು ನೋಡ್ತಾ ಬಂದ್ವಿ. 5ನ್ನು ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡಲ್ಲ. ಆ ಒಂದು ಸಮರಿ ಆಗಿ ಹೇಳ್ಕೊಂಡು ಹೋಗ್ತಾನೆ. ಒಂದು ವೇಳೆ ಆತನು ಒಬ್ಬ ಶಕ್ತಿಶಾಲಿ ವ್ಯಕ್ತಿಯಾಗಿದ್ದನು, ಪ್ರಭಾವಿ ವ್ಯಕ್ತಿಯಾಗಿದ್ದನು ಇಸ್ರಾಯೇಲರಲ್ಲಿ ಅಥವಾ ಯಹೂದ್ಯರಲ್ಲಿ ಎಂಬುದಾಗಿ ನಾವು ಕಲಿತಾ ಬಂದ್ವಿ. ಅನಂತರದಲ್ಲಿ ಈ ವಾಸ್ ಎ ಫಾರಿಸಿ, ಆತನು ಒಬ್ಬ ಫರಿಸಾಯನಾಗಿದ್ದನೆಂಬುದಾಗಿ ಫರಿಸಾಯರಿಗಿರ್ತಕ್ಕಂಥ ಅನೇಕ ಗುಣಲಕ್ಷಣಗಳನ್ನು ಸಹ ನಾವು ಕಲಿತಾ ಬಂದ್ವಿ. ಅನಂತರದಲ್ಲಿ ಹಿ ವಾಸ್ ಎ ಪ್ರಾಮಿನೆಂಟ್ ಟೀಚರ್, ಆತನೊಬ್ಬ ಒಂದು ಪ್ರಬುದ್ಧ ಬೋಧಕನಾಗಿದ್ದನು, ಪ್ರಮುಖ ಬೋಧಕನಾಗಿದ್ದನೆಂಬುದಾಗಿ ಸಹ ಆತನ ವಿಚಾರವಾಗಿ ಕಲಿತಾ ಬಂದ್ವಿ. ನಂತರದಲ್ಲಿ ಹಿ ವಾಸ್ ಎ ಪ್ರಾಸ್ಪರಸ್ ಮ್ಯಾನ್, ಅಥವಾ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಸಹ ಆತನ ವಿಚಾರವಾಗಿ ನಾವು ನೋಡ್ತಾ ಬಂದ್ವಿ. 5ನೇದಾಗಿ ಹಿ ವಾಸ್ ಎ ಪ್ರೌಡ್ ಮ್ಯಾನ್, ಅಥವಾ ಒಬ್ಬ ಹೆಮ್ಮೆ ಪಡುವ ವ್ಯಕ್ತಿ. ಬಿಕಾಸ್ ಆಲ್ ಆಫ್ ದಿಸ್ ಕ್ವಾಲಿಟೀಸ್ ಆತನಲ್ಲಿತ್ತು ಎಂಬುದಾಗಿ ಆತನ ವಿಚಾರವಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ನಿಕೋದೇಮನ ವಿವರಣೆಯಲ್ಲಿ ನಾನು ಕಳೆದ ಬಾರಿ ನಿಮ್ಗೆ ಜೊತೆ ಹೇಳ್ತಾ ಬಂದೆ. ಮುಂದುವರೆದ ಭಾಗವಾಗಿ ಇನ್ನೊಂದು ಪ್ರಾಮುಖ್ಯವಾದಂತಹ ಒಂದು ವಿವರಣೆ ಆತನ ವಿಚಾರವಾಗಿ ಉಂಟು. ಅದನ್ನು ಹೇಳಿ ನಾನು ಮುಂದೆ ಹೋಗ್ಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಆಫ್, ಅಥವಾ ಡಿಸ್ಕ್ರಿಪ್ಷನ್ ಆಫ್ ನಿಕೋಡಿಮಸ್. ಆತನ ವಿವರಣೆಯಲ್ಲಿ ಆತನ ಗುಣಲಕ್ಷಣಗಳಲ್ಲಿ ಇದು ಒಂದು ಪ್ರಾಮುಖ್ಯವಾದಂತಹ ಗುಣಲಕ್ಷಣ. ಹಾಗಾಗಿ ಅದನ್ನು ನಿಮ್ಗೆ ತಿಳಿಸಿ ನಾನು ಮುಂದೆ ಹೋಗ್ಲಿಕ್ಕೆ ಬಯಸ್ತೇನೆ. ನಾವು ನೋಡಿದ್ವಿ ಈಸ್ ಎ ಪವರ್ಫುಲ್ ಮ್ಯಾನ್ ಎಂಬುದಾಗಿ ನೋಡುವಾಗ, ಆತನ ಪವರ್ಫುಲ್ ಯಾಕೆ ಎಂಬುದಾಗಿ ನೋಡುವಾಗ, ಅಥವಾ ಒಂದು ಶಕ್ತಿಶಾಲಿ ಅಥವಾ ಪ್ರಭಾವಿ ವ್ಯಕ್ತಿ ಯಾಕೆ ಎಂಬುದಾಗಿ ನೋಡುವಾಗ, ಆತನು ಹಿರಿಯ ಸಭೆಯ ಒಬ್ಬ ಸದಸ್ಯನಾಗಿದ್ದನು ಎಂಬುದಾಗಿ ಸಹ ನಾವು ಕಲಿತಾ ಬಂದ್ವಿ. ಅನಂತರದಲ್ಲಿ ಆತನು ಫಾರಸಿ ಎಂಬುದಾಗಿ ನೋಡುವಾಗ ಆತನು ಬೇರ್ಪಟ್ಟಂತ ಪ್ರತ್ಯೇಕವಾದಿ ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಮತ್ತೆ ಅವರ ಒಂದು ಪ್ರಭಾವ, ಅವರ ಸಭಾಮಂದಿರಗಳಿತ್ತು, ಧರ್ಮಶಾಸ್ತ್ರ ಬಹಳವಾಗಿ ಅವರು ಕಲಿತಿದ್ರು. ಹಾಗಾಗಿ ಇವರು ಒಬ್ಬ ಪ್ರಭಾವ ತುಂಬಾ ಇತ್ತು. ಇವರ ಮೋಶೆ ಧರ್ಮಶಾಸ್ತ್ರವನ್ನು ಅವರು ಹೆಚ್ಚಾಗಿ ತಿಳ್ಕೊಂಡಿದ್ದಂತ ವ್ಯಕ್ತಿಗಳು ಇವರು ಫರಿಸಾಯರು ಎಂಬುದಾಗಿ. ಹಾಗಾಗಿ ಈತನೊಬ್ಬ ಫರಿಸಾಯನು ಎಂಬುದಾಗಿ ಆತನ ವಿಚಾರವಾಗಿ ನಾವು ಕಲಿತಾ ಬಂದ್ವಿ. ಈತನೊಬ್ಬ ಬೋಧಕನೆಂಬುದಾಗಿ, ಉತ್ತಮವಾದಂತಹ ಬೋಧಕನಾಗಿದ್ದನು ಎಂಬುದಾಗಿ ನಾವು ಆತನ ವಿಚಾರವಾಗಿ ಕಲಿತಾ ಬಂದ್ವಿ. ಅನೇಕ ಜನರು ಈತನ ಬೋಧನೆ ಮೂಲಕ ಆ ಒಂದು ರಿಲಿಜನ್ ಅನ್ನು, ಅಥವಾ ಯಹೂದ್ಯ ಒಂದು ರಿಲಿಜನ್ ಅನ್ನು ಎಂಬ್ರೇಸ್ ಮಾಡಿದ್ರೆ ಎಂಬುದು ಸಹ ಆ ದಿನಗಳಲ್ಲಿ ನೋಡ್ತೇವೆ. ಆತನು ಸುಮಾರು 613 ಧರ್ಮಶಾಸ್ತ್ರ ನಿಯಮಗಳನ್ನು ತಿಳಿದಂತಹ ವ್ಯಕ್ತಿ, ಒಬ್ಬ ಮಹಾಬೋಧಕನೆಂಬುದಾಗಿ ನೋಡ್ತೇವೆ. ರಬ್ಬ ಎಂಬುದಾಗಿ ಆತನ ವಿಚಾರವಾಗಿ ನಾವು ಕಲಿತಾ ಬಂದ್ವಿ. ಹಾಗೆ ಆತ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಮರಣದ ನಂತರ ಆತನ ಹೂಣಿಡ್ಲಿಕ್ಕೆ ಬರಲುವಂತಹ 2 ವ್ಯಕ್ತಿಗಳಲ್ಲಿ ಈತನು ಒಬ್ಬ ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಹಾಗೆ ಆತನು ಬರುವಾಗ ಅತ್ಯಮೂಲ್ಯವಾದಂತಹ ಬೆಲೆ ಬಾಳುವಂತಹ ಒಂದು ಸಾಮಾನುಗಳನ್ನು ತಂದನು. ಆತನು ಸುಮಾರು ಆತನ ಸಮಾಧಿಗೆ ಒಂದು ವೇಳೆ ದ್ರವ್ಯಗಳನ್ನು ತಂದನು ಎಂಬುದಾಗಿ ಸಹ ನೋಡುತ್ತೇವೆ. ಸೊ ಇದು ದುಬಾರಿಯಾದಂತ ರಕ್ತಬೋಳ, ಈ ಅಗರ ಮಿಶ್ರಣವಾದಂತ ಈ ಒಂದು ಚೂರ್ಣಗಳನ್ನು ಆತನು ತಂದನು ಸಮಾಧಿಗೆ ಎಂಬುದಾಗಿ. ಹೀಗಾಗಿ ಆತನು ಬಹಳ ಶ್ರೀಮಂತನಾದಂತ ವ್ಯಕ್ತಿ. ಒಂದು ವೇಳೆ ಆ ಒಂದು ಕಾಲಘಟ್ಟದಲ್ಲಿ ಆ ಒಂದು ಯೆರೂಸಲೇಮಿನಲ್ಲಿ 3 ಶ್ರೀಮಂತರಿದ್ದರು, ಅದರಲ್ಲಿ ಈತನು ಒಬ್ಬನು ಎಂಬುದಾಗಿ ಸಹ ನಾವು ಆತನ ವಿಚಾರ ಬಗ್ಗೆ ನೋಡ್ತಾ ಬಂದ್ವಿ. ಹೀಗಾಗಿ ಆತನು ಶ್ರೀಮಂತ ವ್ಯಕ್ತಿ. ದೆನ್ ವಿ ಸಾ ದಟ್ ಹಿ ವಾಸ್ ಎ ಪ್ರೌಡ್ ಮ್ಯಾನ್, ಆತನು ಒಬ್ಬ ಹೆಮ್ಮೆ ಪಡುವಂತಹ ವ್ಯಕ್ತಿ. ಯಾಕಂದ್ರೆ ಹೇಳುವಾಗ ಆತನು ಹಿರಿಯ ಸಭೆಯ ಒಬ್ಬ ಸದಸ್ಯನಾಗಿದ್ದನು. ಆತನಿಗೆ ಇದೆಲ್ಲ ಕ್ವಾಲಿಟೀಸ್ ಇತ್ತು. ಪ್ರಬುದ್ಧವಾದಂತ ಟೀಚರ್, ಆತನಿಗೆ ಪ್ರಭಾವಿ ನಾಯಕ. ಅನೇಕರು ಆತನ ಬಳಿಗೆ ನ್ಯಾಯ ಕೇಳಕ್ ಬರ್ತಿದ್ರು, ಅನೇಕರು ಆತನ ಬಳಿಗೆ ಧರ್ಮಶಾಸ್ತ್ರದ ವಿವರಣೆಯನ್ನು ಕೇಳಕ್ ಬರ್ತಿದ್ರು. ಹೀಗಾಗಿ ಆತನು ಇಂಥ ಒಂದು ಹೈಲಿ ಕ್ವಾಲಿಫೈಡ್ ಪೊಸಿಷನ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಭೇಟಿ ಮಾಡ್ಲಿಕ್ಕೆ ಬರುವಾಗ ಆತನು ರಾತ್ರಿಯನ್ನು ಆತನು ಆದುಕೊಂಡನು ಎಂಬುದಾಗಿ ನೋಡ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ, ಒಂದು ವೇಳೆ ಹಿರಿಯ ಸಭೆಯ ಆತನ ಕೊಲೀಗ್ಸ್ಗಳು, ಅದರ ಸಹಪಾಠಿಗಳನ್ನು ನೋಡಿದ್ರೆ ಆತನಿಗೆ ಎಲ್ಲಿ ತಿರಸ್ಕರಿಸಬಹುದು, ಆತನ ಈ ಒಂದು ಸದಸ್ಯತ್ವಕ್ಕೆ ಎಲ್ಲಿ ಕುತ್ತು ಬರ್ತದೆ, ಅಥವಾ ಸಾಮಾನ್ಯ ಜನರು ನೋಡಿದ್ರೆ ನನ್ನನ್ನು ತಪ್ಪಾಗಿ ಅವರು ಭಾವಿಸಬಹುದೆಂಬಂತ ಆಲೋಚನೆ, ಹೆಮ್ಮೆ ಇದ್ದಂತ ಒಬ್ಬ ವ್ಯಕ್ತಿ. ಇದನ್ನೇ ತೋರಿಸ್ತದೆ ಅಂದ್ರೆ ಒಬ್ಬ ವ್ಯಕ್ತಿಯ ಹೆಮ್ಮೆತನ. ಒಂದು ವೇಳೆ ಅದನ್ನೇ ನಾವು ನೋಡಿದ್ವಿ, ದೇವರ ರಾಜ್ಯ ಹೆಮ್ಮೆ ಪಡುವಂತ ವ್ಯಕ್ತಿಗಳು ಬಹಳ ದೂರವಾಗಿದೆ ಎಂಬುದಾಗಿ ಸಹ ಅದ್ರ ವಿಚಾರವಾಗಿ ಅನೇಕ ಸಂಗತಿಗಳನ್ನು ನಿಮ್ಗೆ ತಿಳಿಸ್ತಾ ಬಂದ್ರೆ ಅದನ್ನೆಲ್ಲ ನಾನು ರಿಪೀಟ್ ಮಾಡೋದಕ್ಕೆ ಹೋಗಲ್ಲ. ಬಹಳ ಡೀಪ್ ಆಗಿ ಅದನ್ನ ವಿಚಾರವಾಗಿ ನಾವು ಕಲಿತಾ ಬಂದ್ವಿ ಲಾಸ್ಟ್ ವೀಕ್. ಮುಂದುವರೆದ ಭಾಗವಾಗಿ ಇನ್ನೊಂದು ವಿಚಾರವನ್ನು ಈ ದಿನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಅದ್ಯಾವುದೆಂಬುದಾಗಿ ನೋಡುವಾಗ 6ನೇ ಸಂಗತಿ, ಹಿ ವಾಸ್ ಎ ಪಯಸ್ ಜ್ಯೂ. ಆತನು ಬಹಳ ಧಾರ್ಮಿಕನಾದಂತ ಒಬ್ಬ ಯಹೂದಿಯಾಗಿದ್ದಾನೆ, ಧರ್ಮನಿಷ್ಠ ಯಹೂದಿಯಾಗಿದ್ದಾನೆ ಎಂಬುದಾಗಿ ಆತನ ವಿಚಾರವಾಗಿ ನಾವು ಕಲಿತಾ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಯೇಸುವಿನ ಕಾಲದಲ್ಲಿ ಒಂದು ವೇಳೆ
ಆ ಒಂದು ಸಂದರ್ಭದಲ್ಲಿ ವಿಚಾರವಾಗಿ ನಾವು ನೋಡುವಾಗ ಅನೇಕ ಯಹೂದಿಯ ಜನರುಗಳು ಅವರ ಹಿನ್ನೆಲೆ ಅಥವಾ ಅವ್ರು ಬೆಳೆದು ಬಂದಂತ ಒಂದು ರೀತಿ ಅಥವಾ ರೂಟ್ಸ್ ಎಂಬುದಾಗಿ ಹೇಳ್ತೇವೆ, ಬೇರುಗಳು, ಇದರ ಬಗ್ಗೆ ಅವ್ರಿಗೆ ಬಹಳ ಹೆಮ್ಮೆ ಇತ್ತು. ಆ ಈಗಲೂ ಸಹ ನೀವು ಒಂದು ವೇಳೆ ಯಹೂದಿಗಳನ್ನು ಒಂದು ವೇಳೆ ಆ ಹಳೆ ಸಂಪ್ರದಾಯದಲ್ಲಿರುವಂತ ಯಹೂದಿಗಳನ್ನು ನೀವು ಭೇಟಿ ಮಾಡಿದ್ರೆ ಈಗಲೂ ಸಹ ಅವ್ರಿಗೆ ಆ ಒಂದು ವಿಚಾರಗಳಲ್ಲಿ ಬಹಳ ಹೆಮ್ಮೆ ಇದೆ. ಒಂದು ವೇಳೆ ಅವರು ನಡೆದು ಬಂದಂತ ದಾರಿ, ಒಂದು ವೇಳೆ ಅವರು ಅನುಸರಿಸಿದಂತಹ ನಿಯಮಗಳು, ಅವರ ಬೇರುಗಳು ಅಂದ್ರೆ ಅಪ್ಬ್ರಿಂಗಿಂಗ್ ಎಂಬುದಾಗಿ ನಾವು ನೋಡ್ತೇವೆ. ಆ ಅದರ ಬಗ್ಗೆ ಬಹಳ ಹೆಮ್ಮೆ ಪಡ್ತಾರೆ. ಅವರ ಸಂಸ್ಕೃತಿ ಬಗ್ಗೆ ಅವರು ಹೆಮ್ಮೆ ಪಡ್ತಾರೆ. ಅವರ ಹಿನ್ನೆಲೆ ಬಗ್ಗೆ ಅವರು ಬಹಳ ಹೆಮ್ಮೆ ಪಡ್ತಾರೆ ಎಂಬುದಾಗ್ತಾರೆ. ದೇ ವರ್ ಪ್ರೌಡ್ ಅಬೌಟ್ ದೇರ್ ರೂಟ್ಸ್, ದೇ ರೆಸ್ಪೆಕ್ಟ್ ದೇರ್ ಅಪ್ಬ್ರಿಂಗಿಂಗ್. ಅವ್ರ ಹಿಂದೆ ಬೆಳೆದು ಬಂದಂತ ವಿಚಾರವನ್ನು ಅವರು ಗೌರವಿಸ್ತಾ ಇದ್ರು. ಕಲ್ಚರ್ ಬಗ್ಗೆ ಅವರಿಗೆ ಬಹಳ ಹೆಮ್ಮೆ ಇತ್ತು, ಅವರ ಕಲ್ಚರ್ ಬಗ್ಗೆ. ಹಾಗೆ ಅವರ ಜೀವಿಶ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಸಹ ವಿಶೇಷವಾದಂತ ಹೆಮ್ಮೆ ಇದ್ದಂತ ಜನ ಈ ಯಹೂದಿ ಜನರು ಎಂಬುದಾಗಿ ನೋಡ್ತಾ ಬರ್ತೇವೆ. ಆ ಕಾಲದಲ್ಲಿ ಯಹೂದಿ ಜನರು ತಮ್ಮ ಯಹೂದಿ ಧರ್ಮದಲ್ಲಿ ಸಂಪ್ರದಾಯ ಮತ್ತೆ ಈ ಒಂದು ಆಚರಣೆಗಳನ್ನು ತುಂಬಾ ಜಡರಾಗಿದ್ದರು. ಅಂದ್ರೆ ಈ ಸಂಪ್ರದಾಯ ಮತ್ತೆ ಈ ಆಚರಣೆಗಳು ಅವೆಲ್ಲ ವೆರಿ ಸ್ಟಾಂಚ್ ಎಂಬುದಾಗಿ ನೋಡ್ತೇವೆ. ದೇವರ್ ಸ್ಟಾಂಚ್ ಇನ್ ಜುಡಾಯಿಸಮ್ ಎಂಬುದಾಗಿ ನೋಡ್ತೇವೆ. ಬಹಳ ನಿಷ್ಠಾವಂತರಾಗಿದ್ರು, ಬಹಳ ಆಸಕ್ತಿಯಿಂದ ಇವೆಲ್ಲವನ್ನು ಅವರು ಕೈಗೊಳ್ತಿದ್ರು, ಮಾಡ್ತಿದ್ರು ಎಂಬುದಾಗಿ ಅವರ ಬಗ್ಗೆ ನಾವು ಕಲೀಲಿಕ್ಕೆ ಸಾಧ್ಯತೆ ಉಂಟು. ಯಹೂದಿ ಜನರ ಜೀವಿತವು 5 ಪ್ರಮುಖ ಸ್ತಂಭಗಳ ಅಥವಾ ಧಾರ್ಮಿಕ ವಿಷಯಗಳ ಒಂದು ಸುತ್ತುವರೆದಿತ್ತು ಎಂಬುದಾಗಿ ನಾವು ಕಲಿತಾ ಬರ್ತೇವೆ. ಅವರ ಜೀವಿತವು ಬಹಳ ಪ್ರಾಮುಖ್ಯವಾದಂತ 5 ಸ್ತಂಭಗಳು, ಪ್ರಮುಖ ಸ್ತಂಭಗಳು ಅಥವಾ ಧಾರ್ಮಿಕ ವಿಷಯಗಳಿಂದ ಸುತ್ತುವರೆದಿತ್ತು ಎಂಬುದಾಗಿ ನಾವು ಅವರ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ. ಯಾವುವು ಇದು 5 ಸ್ತಂಭಗಳು ಎಂಬುದಾಗಿ ನಾವು ನೋಡುವಾಗ, ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ, ನಿಮ್ಮ ಸ್ಲೈಡ್ ಅಲ್ಲಿ ನೋಡಬಹುದು. ಅವರಿಗೆ ಈ 5 ವಿಚಾರಗಳ ಮೇಲೆ ಬಹಳವಾದಂತ ಇದು ಅವರು ಅದರಲ್ಲಿ ಬಹಳ ಹೆಮ್ಮೆ ಪಡುವಂತ ವಿಚಾರ ಅವರಲ್ಲಿ ಇತ್ತು. ಯಾವುದೆಂಬುದಾಗಿ ನೋಡುವಾಗ, 1ನೇ ವಿಚಾರ ದ ಪೀಪಲ್ ಆಫ್ ಎಲೆಕ್ಷನ್ ಎಂಬುದಾಗಿ. ಅವರು ಆದುಕೊಂಡ ಜನರು ಎಂಬುದಾಗಿ ಅವ್ರಿಗೆ ಬಹಳವಾದಂತ ಒಂದು ಹೆಮ್ಮೆ ಅವರಲ್ಲಿತ್ತು. ಹಾಗೆ ಇನ್ನೊಂದು 2ನೇ ಪಿಲ್ಲರ್ ಎಂಬುದಾಗಿ ನೋಡುವಾಗ ದ ಪೀಪಲ್ ಆಫ್ ಪ್ರೇಯರ್ ಎಂಬುದಾಗಿ, ಅವರು ಪ್ರಾರ್ಥನೆಯ ಜನರು ಎಂಬುದಾಗಿ ಅವರು ಹೆಮ್ಮೆ ಪಡ್ತಾ ಇದ್ರು. ಹಾಗೆ 3ನೇದಾಗಿ ದೇರ್ ಪೀಪಲ್ ಆಫ್ ಬುಕ್, ಅವರು ಗ್ರಂಥದ ಜನರು ಎಂಬುದಾಗಿ ಅವರು ಬಹಳ ಧಾರ್ಮಿಕ ರೀತಿಯಲ್ಲಿ ಅವರು ಹೆಚ್ಚಳ ಪಡ್ತಾ ಇದ್ರು. ಹಾಗೆ ಪೀಪಲ್ ಆಫ್ ಟೆಂಪಲ್ ಎಂಬುದಾಗಿ, ಅವರು ದೇವಾಲಯದ ಜನರು ಎಂಬುದಾಗಿ ಸಹ ಅವರ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ, ಯಹೂದಿಗಳ ವಿಚಾರವಾಗಿ. ದೇ ಆರ್ ದ ಪೀಪಲ್ ಆಫ್ ಸೆಲೆಬ್ರೇಷನ್ಸ್ ಅಂತ ನೋಡ್ತೀವಿ, ಅವರು ಆಚರಣೆಗಳ ಜನರು ಎಂಬುದಾಗಿ ಸಹ ವಿಚಾರವಾಗಿ ನಾವು ಕಲಿಲಿಕ್ಕೆ ಸಾಧ್ಯತೆ ಉಂಟು. ಸೊ ಈ 5 ಪ್ರಾಮುಖ್ಯವಾದಂತ ಧಾರ್ಮಿಕವಾದ ವಿಷಯಗಳು ಅವರನ್ನು ಸುತ್ತುವರೆದಿತ್ತು ಎಂಬುದಾಗಿ ನೋಡ್ತೇವೆ. ಈ 5 ಸ್ತಂಭಗಳು ಒಂದು ವೇಳೆ ಬಹಳ ಪ್ರಾಮುಖ್ಯವಾದಂತ ಪಿಲ್ಲರ್ಸ್. ದೇ ಆರ್ ಪಿಲ್ಲರ್ಸ್, ದಿಸ್ 5 ಪಿಲ್ಲರ್ಸ್ ಆಫ್ ಜ್ಯೂಸ್ ಎಂಬುದಾಗಿ ಕರ್ತದೆ, ಪಿಲ್ಲರ್ಸ್ ಆಫ್ ಜ್ಯೂಸ್ ಎಂಬುದಾಗಿ ಇದರ ವಿಚಾರವಾಗಿ ನಾವು ನೋಡ್ತಾ ಬರ್ತೇವೆ. ಸೊ ಇದರಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಬರೋಣ. ಏನಿದು ಪೀಪಲ್ ಆಫ್ ಎಲೆಕ್ಷನ್ ಎಂಬುದಾಗಿ ನೋಡುವಾಗ ಏನಿದೆ ಎಂಬುದಾಗಿ ನೋಡುವಾಗ, ಅವರು ಆದುಕೊಂಡಂತ ಜನರು. ಇಬ್ರಿಯ ಭಾಷೆಯಲ್ಲಿ ನೋಡುವಾಗ ಹ್ಯಾಮ್ ಹನಿವರ್ ಎಂಬುದಾಗಿ ಅದನ್ನು ಕರೆಯುವಂತವರಾಗಿದ್ದಾರೆ. ಹ್ಯಾಮ್ ಹನಿವರ್ ಎಂಬುದಾಗಿ ನೋಡುವಾಗ ಆಯ್ಕೆ ಆದಂತ ಜನರು, ಆದುಕೊಂಡಂತ ಜನರು ಎಂಬಂತ ಅರ್ಥವನ್ನು ಅದು ಕೊಡುವಂತದ್ದಾಗಿದೆ. ನಾವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ಓದ್ತಾ ಬರ್ತೇವೆ. ಇದರ ವಿಚಾರವಾಗಿ ನೋಡುವಾಗ ಅವ್ರಿಗಿರುವಂತ ನಿಕಟವಾದಂತ ಸಂಬಂಧ, ದೇವರಿಗೂ ಮತ್ತೆ ಇವರಿಗೂ ಇರುವಂತಹ ನಿಕಟವಾದಂತ ಸಂಬಂಧವನ್ನು ಅಲ್ಲಿ ಸೂಚಿಸುವಂತದ್ದನ್ನ ನಾವು ನೋಡ್ತೇವೆ. ಆ ಜನರು ನಿಕಟತನವನ್ನು ಅದು ಅಲ್ಲಿ ನೋಡುವಂತವರಾಗಿದ್ದೇವೆ. ನೀವು ಅದನ್ನು ಓದ್ತೇನೆ ನಾನು. ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ, ಒಂದು ವೇಳೆ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ಇದನ್ನು ನೋಡ್ತೇವೆ. ಸೊ ಇವರು ಆರಿಸಿಕೊಂಡಂತ ಜನಾಂಗ, ಮೀಸಲಾದಂತ ಜನಾಂಗ, ಸ್ವಕೀಯ ಜನರು ಎಂಬುದಾಗಿ ಬಹಳ ಎಚ್ಚರ ಪಡ್ತಾ ಇದ್ರು. ಒಂದು ವೇಳೆ ಇಸ್ರೇಲ್ ರಾಷ್ಟ್ರವು ತನ್ನ ಒಂದು ವೇಳೆ ಮೋಶೆ ಮತ್ತೆ ಅಬ್ರಹಾಮಿಗೆ ಕೊಟ್ಟಂತ ಒಡಂಬಡಿಕೆಯ ಜನರು, ದೇವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡಂತ ಜನರಾಗಿ ಆರಿಸಿಕೊಂಡಂತ ಜನಾಂಗ ಇವರು ಎಂಬುದಾಗಿ ಅವರು ಹೆಮ್ಮೆ ಪಡುತ್ತಿದ್ದಂತ ಜನರು ಇವರು. ಹಾಗಾಗಿ ಅವರು ಯಾವಾಗಲೂ ತಮ್ಮನ್ನು ತಾವೇ ವಿಶೇಷ ವ್ಯಕ್ತಿಗಳು ಎಂಬುದಾಗಿ ಅವರು ಅನ್ಕೊಂಡಿದ್ರು. ವಿಶಿಷ್ಟ ವ್ಯಕ್ತಿಗಳು ಎಂಬುದು ಸಹ ಅವರು ಭಾವಿಸ್ತಿದ್ರು. ಇವೆಲ್ಲ ಒಂದು
ಕಾರಣದಿಂದಾಗಿ, ಯಾಕೆಂದ್ರೆ ಸ್ವಾಮಿ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಮ್ಮ ನಿಜ ದೇವರ ಜನರು ನಾವು. ಆತ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಎಂಬುದಾಗಿ ಅವ್ರು ಬಹಳ ಹೆಮ್ಮೆ ಪಡುವಂತ ಜನರಾಗಿದ್ದಾರೆ. ಅದನ್ನೇ ವಿಮೋಚನ ಕಾಂಡ 19ನೇ ಅಧ್ಯಾಯದ 6ರ ವಚನದಲ್ಲಿ ನಾವು ನೋಡ್ತೇವೆ. ಆರಿಸಿಕೊಂಡಂತ ಜನಾಂಗ, ಪವಿತ್ರ ಜನಾಂಗ, ಪರಿಶುದ್ಧ ಜನರು, ನನಗೆ ಯಾಜಕ ರಾಜ್ಯವು ಎಂಬುದಾಗಿ ಅವರ ವಿಷಯವಾಗಿ ಅಲ್ಲಿ ನೋಡ್ತಾ ಬರ್ತೇವೆ. ಸೊ ಎಲ್ಲ ವಿಚಾರಗಳಿಗಾಗಿ ಅವರು ಹೆಮ್ಮೆ ಪಡ್ತಾ ಇದ್ರು. ಅದರಿಂದ ಅವರು ದೇವರಿಗೆ ವಿಶೇಷ ವ್ಯಕ್ತಿಗಳು ಎಂಬುದಾಗಿ ಅವರು ಪರಿಗಣಿಸ್ಕೊಂಡಿದ್ರು. ಹಾಗಾಗಿ ಇವರು ಈ ಭೂಮಿಯ ಮೇಲೆ ದೇವರಿಗೆ ವಿಶೇಷ ವ್ಯಕ್ತಿಗಳು ನಾವು ಎಂಬುದಾಗಿ ಹೃದಯದಲ್ಲಿ ಅವರು ಹೆಮ್ಮೆ ಪಡ್ತಿದ್ದಂತ ವ್ಯಕ್ತಿ ಯಹೂದ್ಯರು. ಇದು ಅವರ ನಂಬಿಕೆ, ಇವರ ನಂಬಿಕೆಯ ಒಂದು ಆಧಾರ ಸ್ತಂಭ. ಒಂದು ವೇಳೆ ಜೀವಿತವು ಈ ಒಂದು ಆಧಾರ ಸ್ತಂಭದ ಮೇಲೆ ನಾವು ಆದುಕೊಂಡ ಜನರು ಎಂಬಂತ ಈ ಧಾರ್ಮಿಕದ ಫಲದ ಮೇಲೆ ಸುತ್ತುವರೆದಿತ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ ವಿಚಾರವಾಗಿ. ಸೊ ಇಟ್ಸ್ ಟ್ರೂ ಆಲ್ಸೋ ಇನ್ ಒನ್ ಕೈಂಡ್ ಅಲ್ವಾ. ಅವರ ವಿಚಾರವಾಗಿ ನೋಡುವಾಗ ದೇವರು ಆರಿಸಿಕೊಂಡಂತ ಜನಾಂಗ. ಹಾಗಾಗಿ ಇವರು ಬಹಳವಾಗಿ ಹೆಮ್ಮೆ ಪಡುತ್ತಿದ್ರು, ಸ್ವಾಮಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದಾಗಿ. ಈ ಒಂದು ವಿಚಾರಗಳು ಇಂದ ಅವರು ಬಹಳವಾಗಿ ಸುತ್ತುವರೆದಿದ್ರು. ಇಟ್ಸ್ ಒನ್ ಆಫ್ ದ ಮೇನ್ ಪಿಲ್ಲರ್ ಆಫ್ ದಟ್. ಇದು ಒಂದು ಆಧಾರ ಸ್ತಂಭ ಅವರಿಗೆ. ಎರಡನೇ ಆಧಾರ ಸ್ತಂಭ ಯಾವುದು ಎಂಬುದಾಗಿ ನೋಡುವಾಗ ನಾವು ನೋಡ್ತೇವೆ, ಅವರು ಪ್ರಾರ್ಥನೆಯ ಜನರು ಎಂಬುದಾಗಿ ಅವರ ವಿಚಾರವಾಗಿ ನೋಡ್ತೇವೆ. ದೇ ವರ್ ದ ಪೀಪಲ್ ಆಫ್ ಪ್ರೇಯರ್. ಪ್ರಾರ್ಥನೆಯ ಜನರು. ಅವರು ಬೆಳಿಗ್ಗೆ ಎಚ್ಚರವಾದಾಗಲಿಂದ ಹಿಡಿದು ಒಂದು ವೇಳೆ ಅವರು ಮಲಗುವವರೆಗೂ ದೈನಂದಿನ ಜೀವಿತದಲ್ಲಿ ಅವರು ಪ್ರಾರ್ಥನೆಯಿಂದ ತುಂಬಿತ್ತು ಅವರ ಜೀವಿತ ಎಂಬುದಾಗಿ ಅವರ ವಿಷಯವಾಗಿ ನಾವು ಕಲಿತಾ ಬರ್ತೇವೆ. ಒಂದು ವೇಳೆ ಯಹೂದ್ಯರ ಜೀವಿತ ಶೈಲಿಯನ್ನು ನಾವು ನೋಡುವಾಗ, ಒಂದು ವೇಳೆ ಬೆಳಗ್ಗೆ ಎದ್ದದಿಂದ ಹಿಡಿದು ಸಂಜೆ ಅವರು ಮಲಗುವ ತನಕ ಅನೇಕ ಬಾರಿ ಅವರು ಪ್ರಾರ್ಥನೆಯಲ್ಲಿ ನಿರತರಾಗಿರ್ತಿದ್ರು ಎಂಬುದಾಗಿ. ಅದರಲ್ಲಿ ಪ್ರಾಮುಖ್ಯವಾಗಿ ದಿನಕ್ಕೆ 3 ಆವರ್ತಿ ಅವರು ಪ್ರತಿಯೊಬ್ಬ ಯಹೂದಿ ಅದನ್ನು ಪ್ರಾರ್ಥಿಸಬೇಕಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಅವರ ಪ್ರಾರ್ಥನೆಗಳು ಹಿಬ್ರು ಭಾಷೆಯಲ್ಲಿ ಏನಂತ ಕರೀತಾರೆ ಎಂಬುದಾಗಿ ನೋಡುವಾಗ ಟೆಫೆಲ್ಲಾ ಎಂಬುದಾಗಿ ಕರೆಯುವಂತವರಾಗಿದ್ದಾರೆ. ಅವರ ಪ್ರಾರ್ಥನೆಗಳನ್ನು ಹಿಬ್ರು ಭಾಷೆಯಲ್ಲಿ ಟೆಫೆಲ್ಲಾ ಎಂಬುದಾಗಿ ಕರೀತಾರೆ. ಅಂದ್ರೆ ಪ್ರಾರ್ಥನೆಯ ಜನರು ಎಂಬುದಾಗಿ ಅವರನ್ನು ಕರೀಲಿಕ್ಕೆ ಸಾಧ್ಯದುಂಟು. ಅವರು ದೈನಂದಿನ ಜೀವಿತ ಪ್ರಧಾನವಾಗಿ 3 ಪ್ರಾರ್ಥನೆಗಳನ್ನು ಅವರು ಮಾಡ್ತಾ ಇದ್ರು. ಬೆಳಗಿನ ಪ್ರಾರ್ಥನೆ ಅಂದ್ರೆ ಮಾರ್ನಿಂಗ್ ಪ್ರೇಯರ್ಸ್, ಒಂದು ವೇಳೆ ಹಿಬ್ರು ಭಾಷೆಯಲ್ಲಿ ಶಚರೀತ್ ಎಂಬುದಾಗಿ ಅದನ್ನು ಕರೆಯುವಂತವರಾಗಿರ್ತಾರೆ. ಹಾಗೆ ಮಧ್ಯಾಹ್ನದ ಪ್ರಾರ್ಥನೆ ಹಿಬ್ರು ಭಾಷೆಯಲ್ಲಿ ಮಿನ್ಕಾ ಎಂಬುದಾಗಿ ಅವರನ್ನು ಕರೆಯುವಂತದ್ದಾಗಿದೆ. ಹಾಗೆ ಸಂಜೆಯ ಪ್ರಾರ್ಥನೆ ಹಿಬ್ರು ಭಾಷೆಯಲ್ಲಿ ಮಾವೀರ್ ಅಥವಾ ಅಲ್ವಿತ್ ಎಂಬಂತ ಪದಗಳ ಮೂಲಕವಾಗಿ ಅವರು ಉಚ್ಚರಿಸುವಂತವರಾಗಿದ್ದಾರೆ. ಅದಕ್ಕಿರುವಂತ ಅರ್ಥ ಸಂಜೆಯ ಪ್ರಾರ್ಥನೆಗೆ. ಹಾಗೆ ಬೆಳಗ್ಗಿನ ಪ್ರಾರ್ಥನೆ, ಮಧ್ಯಾಹ್ನ ಪ್ರಾರ್ಥನೆ, ಈ ಒಂದು ಸಂಜೆಯ ಪ್ರಾರ್ಥನೆ, ಇದು ಬಹಳ ಪ್ರಧಾನವಾಗಿ ಅವರು ಈ 3 ಪ್ರಾರ್ಥನೆಗಳನ್ನು ಪ್ರತಿಯೊಬ್ಬ ಯಹೂದಿಯು ಮಾಡುವಂತವನಾಗಿರ್ತಾರೆ ತಮ್ಮ ಜೀವಿತದಲ್ಲಿ. ಹಾಗಾಗಿ ಇವರು ತಮ್ಮ ದಿನನಿತ್ಯದ ಒಂದು ಜೀವಿತದಲ್ಲಿ ಈ ಒಂದು ಪ್ರಾರ್ಥನೆಗಳನ್ನು ಮಾಡುವಂತವರಾಗಿರ್ತಾರೆ. ಹೀಗಾಗಿ ಅವರು ಪ್ರಾರ್ಥನೆಯ ಜನರು ಎಂಬುದಾಗಿ ಅವರನ್ನು ಕರೀತಾರೆ. ಈ ಒಂದು ಆಧಾರ ಸ್ತಂಭ. ನಂತರ ನೋಡುವಂಥದ್ದು ಇವರು ಗ್ರಂಥದ ಜನರು ಎಂಬುದಾಗಿ ನೋಡ್ತೀವಿ. ಹಿಬ್ರು ಭಾಷೆಯಲ್ಲಿ ತೋರ್ಹಾ ಎಂಬುದಾಗಿ ನೋಡ್ತೇವೆ. ನಿಮಗೆಲ್ಲ ಗೊತ್ತು, ತೋರಾ ಎಂಬುದಾಗಿ ಹೇಳುವಾಗ ಬೋಧನೆಗಳು ಅಥವಾ ಸೂಚನೆಗಳು ಅಥವಾ ಮಾರ್ಗದರ್ಶನಗಳು. ಒಂದು ವೇಳೆ ನಾವು ನಮ್ಮ ಹಳೆ ಒಡಂಬಡಿಕೆಯ ಮೊದಲನೇ 5 ಪುಸ್ತಕಗಳು, ಅದನ್ನು ಪೆಂಟಟೂಕ್ ಎಂಬುದಾಗಿ ಸಹ ಕರಿತೇವೆ. ಈ 5 ಪುಸ್ತಕಗಳನ್ನು ನಾವೇನಂತೇವೆ, ಅವರು ಅದನ್ನು ಹೆಚ್ಚಾಗಿ ಅಭ್ಯಾಸ ಮಾಡುವಂತವರಾಗಿದ್ದರು. ದೇವರು ನಮಗಾಗಿ ನಮ್ಮ ಜೀವಿತವನ್ನು ಈ ರೀತಿಯಾಗಿ ಜೀವಿಸಬೇಕೆಂಬಂತ ನಿಗದಿಪಡಿಸಿದಂತ, ಒಂದು ವೇಳೆ ಸಿನಾಯಿ ಬೆಟ್ಟದಲ್ಲಿ ನಮಗಾಗಿ ಸ್ವಾಮಿ ಕೊಟ್ಟಂತ ಗ್ರಂಥ ಇದು ಎಂಬುದಾಗಿ ಅವರು ಬಹಳವಾಗಿ ಇದರಲ್ಲಿ ಅವರು ಹೆಚ್ಚಳ ಪಡ್ತಾ ಇದ್ರು, ಹೆಮ್ಮೆ ಪಡ್ತಾ ಇದ್ರು. ಹಾಗಾಗಿ ಅವರು ಭಾವಿಸಿದ್ರು ಕೂಡ ಸ್ವಾಮಿ ಕೊಟ್ಟಂತ ಈ ಆಜ್ಞೆಗಳು, ಈ ಮಾರ್ಗದರ್ಶನಗಳು, ಈ ಸೂಚನೆಗಳು ಎಂಬುದಾಗಿ ಅವರು ಪರಿಪಾಲಿಸ್ತಿದ್ರು. ಮೋಶೆ ಮೂಲಕ ದೇವರು ನಮಗಾಗಿ ನೀಡಿದಂತ ಈ ಧರ್ಮಶಾಸ್ತ್ರದಲ್ಲಿ ಅನೇಕ ಸುಮಾರು 613 ಆಜ್ಞೆಗಳಿವೆ ಎಂಬುದಾಗಿ ಆ ಗ್ರಂಥದ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟಂತ ಜನ. ಯಾಕೆಂದ್ರೆ ಇದು ದೇವರಿಂದ ಪ್ರತ್ಯೇಕವಾಗಿ ನಮ್ಮ ಜನಾಂಗಕ್ಕೆ ಅಥವಾ ಯಹೂದಿ ಜನಾಂಗಕ್ಕೆ ಕೊಟ್ಟಂತ ಗ್ರಂಥವಾಗಿದೆ ಎಂಬುದಾಗಿ ಅವರು ಬಹಳ ಇದರಲ್ಲಿ ಹೆಚ್ಚಳ ಪಡ್ತಿದ್ರು, ಹೆಮ್ಮೆ ಪಡ್ತಿದ್ರು. ಅವರ ಈ ಗ್ರಂಥವನ್ನು ಅವರು ಬಹಳವಾಗಿ ಪ್ರೀತಿಸ್ತಾ ಇದ್ರು. ಹಾಗೆ ಈ ಗ್ರಂಥದ ಮೇಲೆ ಅವರಿಗೆ ಬಹಳವಾದಂತ ಗೌರವವಿತ್ತು. ಹಾಗೆ ಈ ಗ್ರಂಥವನ್ನು ಅವರು ಧ್ಯಾನಿಸ್ತಿದ್ರು ಅನುದಿನದಲ್ಲಿ. ಹಾಗೆ ಈ ಒಂದು ಗ್ರಂಥವನ್ನು ಅವರು ಕಂಠಪಾಠ ಮಾಡ್ತಿದ್ರು. ದೇ ವರ್ ಬೈ ಹಾರ್ಟಿಂಗ್ ದಿಸ್ ಲಾಸ್. ಸೊ
ಇದು ಇದು ಸಹ ಅವ್ರಿಗೊಂದು ಆಧಾರ ಸ್ತಂಭ, ಗ್ರಂಥದ ಜನರು ಎಂಬುದಾಗಿ ಕರೆದರು. ದೇ ವರ್ ಕಾಲ್ಡ್ ಆಸ್ ಪೀಪಲ್ ಆಫ್ ದ ಬುಕ್. ನಂತರ ಮುಂದುವರೆದು ನಾಲ್ಕನೆಯದಾಗಿ ಅವರು ದೇವಾಲಯದ ಜನರು ಎಂಬುದಾಗಿ. ಒಂದು ವೇಳೆ ಇಸ್ರಾಯೇಲರ ಒಂದು ಜೀವಿತವನ್ನು ನಾವು ನೋಡುವಾಗ, ಅವರು ಗುಡಾರಗಳಲ್ಲಿ ಜೀವಿಸುವಾಗಲೂ ಸಹ, ಮತ್ತೆ ಅವರು ವಾಗ್ದಾನ ದೇಶವನ್ನು ಮುಟ್ಟದಾಗಲೂ ಸಹ ಆ ಅವರ ಒಂದು ಪ್ರಧಾನ ಒಂದು ಸ್ಥಾನ ಅಥವಾ ಸುತ್ತುವರದಂತ ಅವ್ರ ಜೀವಿತದ ಸುತ್ತುವರದಂತ ಒಂದು ಪ್ರಧಾನವಾದಂತ ವಿಷಯ ಯಾವುದೆಂಬುದಾಗಿ ಹೇಳುವಾಗ ದೇವಾಲಯ ಅಥವಾ ದೇವದರ್ಶನ ಗುಡಾರ. ಇದರಲ್ಲಿ ಬಹಳವಾಗಿ ಅವರ ಆಸಕ್ತಿ ಆ ಇದ್ದಂತ ವ್ಯಕ್ತಿಗಳಾಗಿದ್ರು. ಒಂದು ವೇಳೆ ವಾಗ್ದಾನ ದೇಶನು ಪ್ರವೇಶಿಸಿದ ನಂತರ ಅರಸುಗಳ ಕಾಲದಲ್ಲಿ ಅವರಿಗೆ ಒಂದು ಫಿಸಿಕಲ್ ಟೆಂಪಲ್, ಅಂದ್ರೆ ಅವರಿಗೆ ದೇವಾಲಯ ಎಂಬಂತ ಶಾಶ್ವತ ಒಂದು ರಚನೆ ಇತ್ತು ಅವ್ರಿಗೆ. ಹಾಗೆ ಗುಡಾರದ ಸಮಯದಲ್ಲಿಯೂ ಸಹ, ಅವರು ದೇವಾಲಯದ ಸಮಯದಲ್ಲೂ ಸಹ ಅವರ ಜೀವಿತವು ಒಂದು ವೇಳೆ ದೇವಾಲಯ ಎಂಬಂತ ಈ ಒಂದು ಸ್ಥಳದಲ್ಲಿ ಸುತ್ತುವರೆದಿತ್ತು ಅವರ ಜೀವಿತ ಸಂಪೂರ್ಣ. ಯಾಕೆಂಬುದಾಗಿ ನೋಡುವಾಗ, ಒಂದು ವೇಳೆ ಹಳೆ ಒಡಂಬಡಿಕೆಯ ದೇವಾಲಯ ಅಥವಾ ಅವ್ರು ನೋಡುವಾಗ, ಅಥವಾ ಅವ್ರು ಕಟ್ಟಿದಂತ ಶಾಶ್ವತವಾದಂತ ದೇವಾಲಯವಾಗಿರಬಹುದು, ಅಲ್ಲಿ ದೇವರ ಪ್ರಸನ್ನತೆ ಯಾವಾಗ್ಲೂ ಇರ್ತಿತ್ತು ಎಂಬುದಾಗಿ ಅವರು ಬಹಳವಾಗಿ ನಂಬಿದಂತ ಜನ. ಹಾಗೆ ಅದರ ಅನುಭವ ಸಹ ಅವರ ತಲೆಮಾರಿನ ಜನಗಳಿಗೆ ನೋಡಿದ್ದರಿಂದ ಅವರು ಬಹಳವಾಗಿ ಅದಕ್ಕೆ ಗೌರವವನ್ನು ಸಲ್ಲಿಸ್ತಾ ಇದ್ರು. ದೇವರ ಪ್ರಸನ್ನತೆ ಅಲ್ಲಿ ಯಾವಾಗ್ಲೂ ಇರ್ತದೆ ಎಂಬುದಾಗಿ ನಂಬಿದಂತ ಜನ, ದೇವರ ಆ ಸ್ಥಳದಲ್ಲಿ ವಾಸಿಸ್ತಾನೆ ಎಂಬುದಾಗಿ ಅವರು ನಂಬಿದಂತವರು. ಸೊ ಹಾಗಾಗಿ ಅವರು ಯಾಕೆ ಈ ದೇವಾಲಯವನ್ನು ಅಥವಾ ಗುಡಾರವನ್ನು ಅಷ್ಟು ಗೌರವಿಸ್ತಿದ್ದೆ ಅಂದ್ರೆ, ಅಲ್ಲಿ ದೇವರ ಪ್ರಸನ್ನತೆ ಇರ್ತಿತ್ತು ಎಂಬುದಾಗಿ, ಆ ಸ್ಥಳದಲ್ಲಿ ದೇವರ ಪ್ರಸನ್ನತೆ ಇರ್ತಿತ್ತು ಎಂಬುದಾಗಿ ಅವರು ನಂಬಿದಂತವ್ರು. ಹಾಗಾಗಿ ಅವ್ರಿಗೆ ಅಷ್ಟಾಗಿ ಗೌರವ ದೇವಾಲಯದ ಮೇಲೆ, ಗುಡಾರದ ಮೇಲೆ ಎಂಬುದಾಗಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ದೇವಾಲಯ ಅವರ ಸಾಮಾಜಿಕ ಜೀವಿತ ಮತ್ತೆ ಒಂದು ವೇಳೆ ರಾಜಕೀಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂತ ಪಾತ್ರ ಬೆಳೆದಿತ್ತು. ಅವರು ಸೋಷಿಯಲ್ ಲೈಫ್ ಆಗ್ಲಿ ಅಥವಾ ಪೊಲಿಟಿಕಲ್ ಲೈಫ್ ಆಗ್ಲಿ, ದೇವಾಲಯ ಅವರ ಜೀವಿತದ ಮೇಲೆ ಬಹಳವಾಗಿ ಪ್ರಭಾವ ಬೀರಿತ್ತು. ಇಸ್ರೇಲ್ ರಾಷ್ಟ್ರದಲ್ಲಿ ನೋಡುವಾಗ ನಾವು ದೇವಾಲಯ ಒಂದು ವೇಳೆ ಅವರ ಬ್ಯಾಂಕಿನಂತಿತ್ತು. ಅಲ್ಲಿ ನೋಡ್ತೇವೆ, ದೇವಾಲಯದ ಒಂದು ಸ್ಟ್ರಕ್ಚರ್ ನೋಡುವಾಗ ಅಲ್ಲಿ ಒಂದು ಉಗ್ರಾಣವಿತ್ತು. ಒಂದು ವೇಳೆ ದಶಮಾಂಶ ಕೊಡುವಂತಹ ಎಲ್ಲಾ ಒಂದು ಸಾಮಗ್ರಿಗಳನ್ನ ಅಲ್ಲಿ ಶೇಖರಿಸಿಡ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿ ಒಂದು ಉಗ್ರಾಣವಿತ್ತು. ದೇವಾಲಯದಲ್ಲಿ ವ್ಯವಹಾರ ನಡೀತಾ ಇತ್ತು. ನಾವು ಯೇಸುಸ್ವಾಮಿಯ ಕಾಲದಲ್ಲಿ ನೋಡ್ತೇವೆ, ಸುವಾರ್ತೆಗಳಲ್ಲಿ ಓದುವಾಗ ವ್ಯವಹಾರಗಳು ನಡೀತಾ ಇತ್ತು. ಅದ್ರ ಜೊತೆಗೆ ಧಾರ್ಮಿಕ ಕೇಂದ್ರವೂ ಆಗಿತ್ತು ಎಂಬುದಾಗಿ ಸಹ ನಾವು ನೋಡ್ತೇವೆ. ಅನೇಕ ಧಾರ್ಮಿಕ ವಿಷಯಗಳು, ಸಂಗತಿಗಳು, ಯಜ್ಞ ನೈವೇದ್ಯಗಳು ಅಲ್ಲಿ ನಡೀತಾ ಇದ್ವು ಎಂಬುದಾಗಿ ಸಹ ನೋಡ್ತೇವೆ. ಅಲ್ಲಿ ಹಣ ವಿನಿಮಯ ಆಗ್ತಿತ್ತು, ಮನಿ ಎಕ್ಸ್ಚೇಂಜ್ ಆಗ್ತಿತ್ತು. ದೇವಾಲಯದಲ್ಲಿ ಪ್ರಾಣಿಗಳ ಖರೀದಿ ಆಗ್ತಿತ್ತು, ಮಾರಾಟ ಆಗ್ತಿತ್ತು ಅಲ್ಲಿ. ಸೊ ಹಾಗಾಗಿ ಎಲ್ಲಾ ಒಂದು ವಿಧವಾದಂತ ದಶಾಂಶಗಳನ್ನ ನಾನು ಹೇಳಿದ್ನಲ್ಲ, ದಶಾಂಶಗಳ ಉಗ್ರಾಣ ಅಲ್ಲಿತ್ತು. ಇವೆಲ್ಲವೂ ದೇವಾಲಯದಲ್ಲಿ ಇತ್ತು. ಹಾಗಾಗಿ ಈ ದೇವಾಲಯ ಅವರು ಇಸ್ರೇಲ್ ರಾಷ್ಟ್ರದ ಸಾಮಾಜಿಕ ಮತ್ತು ಒಂದು ವೇಳೆ ಆರ್ಥಿಕವಾದಂತ ಜೀವಿತದಲ್ಲಿ ಬಹಳವಾದಂತ ಪ್ರಾಮುಖ್ಯ ಪಾತ್ರ ದೇವಾಲಯ ವಹಿಸಿತ್ತು. ಹಾಗಾಗಿ ಇವರು ದೇವಾಲಯದ ಜನರು ಈ ಸ್ಥಳಕ್ಕೆ ಅವರು ಬಹಳವಾಗಿ ಅಂಟಿಕೊಂಡಿದ್ರು ಎಂಬುದಾಗಿ ನೋಡ್ತೇವೆ, ದೇವಾಲಯಕ್ಕೆ. ಸೊ ಹಾಗಾಗಿ ಇವರು ದೇವಾಲಯದ ಜನರು ಎಂಬುದಾಗಿ ನಾವು ಕರೀಲಿಕ್ಕೆ ಸಾಧ್ಯ ಇತ್ತು. ಇದು ಒಂದು ಅವರ ಆಧಾರ ಸ್ತಂಭ. ಮುಂದುವರೆದ ಭಾಗವಾಗಿ ದೇವರ್ ಪೀಪಲ್ ಆಫ್ ಸೆಲೆಬ್ರೇಷನ್ಸ್ ಎಂಬುದಾಗಿ ನೋಡ್ತೇವೆ. ಅವರು ಆಚರಣೆ ಮಾಡ್ತಿದ್ದಂತ ಜನರು. ಅವರ ಜೀವಿತ ನಾವು ನೋಡುವಾಗ, ಯಹೂದಿಯರ ಜೀವಿತ ಬಹಳವಾದಂತ ಬಹುಶಃ ನಮ್ಮ ದೇಶದಲ್ಲಿಯೂ ಅಷ್ಟಾದಂತ ಆಚರಣೆಗಳಿಲ್ವೇನೋ, ಆ ತರ ರೀತಿಯಲ್ಲಿ ಬಹಳವಾದಂತ ಆಚರಣೆಗಳನ್ನು ಅವರ ಜೀವಿತದಲ್ಲಿ ಅವರು ಮಾಡುವಂತವರಾಗಿರ್ತಾರೆ. ಅವರ ಜೀವಿತ ಆಚರಣೆಗಳಿಂದ ತುಂಬಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಬರ್ತೇವೆ. ಅದರಲ್ಲಿ ವಾರದ ಆಚರಣೆಗಳಿರ್ತಿತ್ತು. ವಿ ಕಾಲ್ ಇಟ್ ಆಸ್ ಸಬ್ಯಾಟಿಕಲ್ ಸೆಲೆಬ್ರೇಷನ್ಸ್ ಎಂಬುದಾಗಿ. ಹಾಗೆ 15 ದಿನಗಳ ಆಚರಣೆಗಳು, ಅರ್ಧ ಚಂದ್ರ ಆಚರಣೆಗಳು, ಅಥವಾ 30 ದಿನಗಳ ಆಚರಣೆಗಳು, ಅಥವಾ ಪೂರ್ಣ ಚಂದ್ರ ಅಥವಾ ಹುಣ್ಣಿಮೆಯ ಆಚರಣೆಗಳು. ಹೀಗೆ ಅನೇಕ ಆಚರಣೆಗಳನ್ನು ಅವರು ಮಾಡ್ತಾ ಬಂದ್ರು. ಅಷ್ಟು ಮಾತ್ರವಲ್ಲದೆ ಅನೇಕ ಫೀಸ್ಟ್ಗಳಿತ್ತು, ಅನೇಕ ಹಬ್ಬಗಳನ್ನು ಇವರು ವರ್ಷವಿಡೀ ಮಾಡ್ತಾ ಬರ್ತಾ ಇದ್ರು. ಅದರಲ್ಲಿ ಪ್ರಮುಖವಾದಂತ 3 ಹಬ್ಬಗಳನ್ನು ಇಸ್ರಾಯೇಲ್ನ ಪುರುಷರು ಪ್ರತಿಯೊಬ್ಬರು ಇಸ್ರಾಯೇಲ್ನಲ್ಲಿರುವಂತ ದೇವಾಲಯಕ್ಕೆ ಹೋಗಿ ಅವ್ರು ಮಾಡ್ಲೇಬೇಕಾದಂಥದ್ದು. ಪ್ರಪಂಚದಲ್ಲಿ ಎಲ್ಲೇ ಇರಲಿ, ಇಸ್ರಾಯೇಲರ ಪುರುಷರು ಈ 3 ಹಬ್ಬಗಳಿಗೆ ಅವರು ಪ್ರಧಾನವಾಗಿ ಇಸ್ರಾಯೇಲ್ಗೆ ಹೋಗಿ ಅಥವಾ ಜೆರುಸಲೇಮಿಗೆ ಹೋಗಿ ಆ ದೇವಾಲಯಗಳೇ ಹಬ್ಬ ಮಾಡ್ಬೇಕಾಯ್ತು. 3 ಹಬ್ಬಗಳು ಯಾವುದೆಂಬುದಾಗಿ ನೋಡುವಾಗ, ಪಸ್ಕ ಹಬ್ಬ, ಗುಡಾರಗಳ ಹಬ್ಬ ಅಥವಾ ಪೆಂಟೆಕೋಸ್ಟ್ ಹಬ್ಬ.
ಇನ್ನಿತರ ಹೆಸರುಗಳಲ್ಲಿ ಕರೆಯುವುದುಂಟು. ಅದು ನಿಮ್ಮ ಇನ್ಫಾರ್ಮೇಶನ್ ಮಾತ್ರ ನಾನು ಹೇಳಿದೆ. ಸೊ ಇವರು ಅನೇಕ ಹಬ್ಬಗಳನ್ನು ಆಚರಿಸುವಂತಹ ವ್ಯಕ್ತಿಗಳಾಗಿದ್ರು. ಸೊ ನಾವು ಅದನ್ನ ಯೆಶಾಯನ ಬರೆದ ಗ್ರಂಥೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಸ್ವಾಮಿ ಅವರಿಗೆ ಹೇಳ್ತಾ ಬರ್ತಾರೆ. ಅಲ್ಲಿ ನೋಡುವಾಗ ಎಲ್ಲಾ ಆಚರಣೆಗಳ ವಿಚಾರವಾಗಿ ಹೇಳ್ತಾ, ಇದ್ರಲ್ಲಿ ಯಾವತ್ತೂ ನನಗೆ ಇಷ್ಟ ಇಲ್ಲ ಎಂಬುದಾಗಿ ಯಜ್ಞ ಹೋಮಗಳು ಅಥವಾ ಹವನಗಳು ಅಥವಾ ಆಚರಣೆಗಳಾಗ್ಲಿ. ಸೊ ಅಲ್ಲಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಆ ವಚನಗಳನ್ನು ಓದುವಾಗ ಯೆಶಾಯನ ಬರೆದ ಗ್ರಂಥ 1ನೇ ಅಧ್ಯಾಯ 13ನೇ ವಚನ ಓದುವಾಗ ಅವರ ಆಚರಣೆಗಳ ಒಂದು ಲಿಸ್ಟ್ ಅಲ್ಲಿ ನಿಮಗೆ ಸಿಗ್ತವಲ್ಲ. 15 ದಿನ ಆಚರಣೆ ಮಾಡ್ತೀರಾ, 30 ದಿನದ ಹುಣ್ಣಿಮೆ ಆಚರಣೆ ಮಾಡ್ತೀರಾ, ಇದರ ಹಬ್ಬಗಳನ್ನ ಫೀಸ್ಟ್ ಗಳನ್ನ ಮಾಡ್ತೀರಾ ಎಂಬುದಾಗಿ ಆಚರಣೆ ವಿಚಾರವಾಗಿ ಅಲ್ಲಿ ನೋಡುವಂತವರಾಗಿದ್ದೇವೆ. ಸೊ ಹಾಗಾಗಿ ಇವರು ಆಚರಣೆಗಳು, ಇವರು ಆಚರಣೆಗಳ ಜನರು ಎಂಬುದಾಗಿ ನಾವು ಅವರ ವಿಚಾರವಾಗಿ ನಾವು ನೋಡ್ತಾ ಬರ್ತೇವೆ. ಈ ಆದ್ದರಿಂದ ಇವರ ವಿಚಾರಗಳು ನಾವು ನೋಡುವಾಗ ಇವರು ಯಾರು ಎಂಬುದಾಗಿ ನೋಡುವಾಗ ಇವರು ಬಿಲ್ಟ್ ಆನ್ ದಿಸ್ 5 ಪಿಲ್ಲರ್ಸ್. ಯಹೂದ್ಯರು ಈ ಒಂದು 5 ಸ್ತಂಭಗಳ ಮೇಲೆ ಕಟ್ಟಲ್ಪಟ್ಟಂತ ಜನಾಂಗಗಳು ಎಂಬುದಾಗಿ ನೋಡ್ತೇವೆ. ಈ ಧಾರ್ಮಿಕ ವಿಷಯಗಳ ಮೇಲೆ ಅವರ ಜೀವಿತ ಸುತ್ತುವರೆದಿತ್ತು ಎಂಬುದಾಗಿ ನೋಡ್ತೇವೆ. ಯಾವುದೆಂಬುದಾಗಿ ನೋಡುವಾಗ ಅವರಿಗೆ ತಾವು ಆರಿಸಿಕೊಂಡಂತ ಜನರು ಎಂಬುದಾಗಿ, ಮತ್ತೆ ಅವರು ಪ್ರಾರ್ಥನೆಯ ಜನರು ಎಂಬುದಾಗಿ, ಅವರು ಗ್ರಂಥದ ಜನರು ಎಂಬುದಾಗಿ, ಮತ್ತೆ ಅವರು ದೇವಾಲಯದ ಜನರು ಎಂಬುದಾಗಿ, ಮತ್ತು ಆಚರಣೆ ಜನರಾಗಿದ್ದರು ಎಂಬುದಾಗಿ ಅವರ ವಿಚಾರವಾಗಿ ನಾವು ನೋಡ್ತಾ ಬರ್ತೇವೆ. ಹಾಗಾದ್ರೆ ನಿಕೋದೇಮನ ವಿಚಾರವಾಗಿ ಬರುವಾಗ, ನಿಕೋದೇಮನು ಯಾರು ಹಾಗಾದ್ರೆ? ನಿಕೋದೇಮನು ಆತನು ಆದುಕೊಂಡಂತ ಜನರು ಎಂಬುದಾಗಿ ಆತನು ಸಹ ಭಾವಿಸಿದೆ. ಯಾಕಂದ್ರೆ ಆತನು ಸಹ ಯಹೂದಿಯಾಗಿದ್ದ, ಆತನು ಪ್ರಾರ್ಥನೆಯ ವ್ಯಕ್ತಿ, ಆತನು ಗ್ರಂಥದ ಜನ ಎಂಬುದಾಗಿಯೂ ಆತನು ಯೋಚನೆ ಮಾಡಿದ್ದ. ಧರ್ಮನಿಷ್ಠ ವ್ಯಕ್ತಿ ಆತನು, ಇವೆಲ್ಲವನ್ನು ಆಚರಿಸಿದಂತ ವ್ಯಕ್ತಿ. ಈ ವಾಸ್ ಬಿಲ್ಟ್ ಆನ್ ದಿಸ್ 5 ಪಿಲ್ಲರ್ಸ್. ಅವನು ಸಹ ಈ 5 ಆಧಾರ ಸ್ತಂಭಗಳು ಮೇಲೆ ಅಥವಾ ಧಾರ್ಮಿಕ ವಿಷಯಗಳ ಮೇಲೆ ಕಟ್ಟಲ್ಪಟ್ಟಂತ ವ್ಯಕ್ತಿ. ನಾವು ಹಿಂದೆಯೂ ಸಹ ನೋಡಿದ್ವಿ ಆತನ ಗುಣಲಕ್ಷಣಗಳನ್ನು. ಇವೆಲ್ಲವೂ ಆತನಲ್ಲಿದ್ದಂತ ಗುಣಲಕ್ಷಣಗಳು. ಒಂದು ವೇಳೆ ಯಾರಾದ್ರೂ ಜನರಲ್ ಆಗಿ ಮಾತನಾಡುವುದಾದ್ರೆ, ಒಂದು ವೇಳೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅಥವಾ ನಾನು ಸ್ವರ್ಗಕ್ಕೆ ಸರಿಯಾದ ವ್ಯಕ್ತಿ ಎಂಬುದಾಗಿ ಯಾರಾದ್ರೂ ಹೇಳ್ಬೇಕಾದ್ರೆ ಈತನು ಎಂಬುದಾಗಿ ಹೇಳಿದ್ರೆ ತಪ್ಪಾಗ್ಲಾಗದು. ಯಾಕಂದ್ರೆ ಆತನಲ್ಲಿ ಇರ್ಬೇಕಾದಂತ ಎಲ್ಲಾ ಗುಣಲಕ್ಷಣಗಳು ಅವರು ಅಂದುಕೊಂಡಿದ್ದು, ಭಾವಿಸಿದ್ದು ಏನೆಂಬುದಾಗಿ ಹೇಳುವಾಗ, ಈತನ ಎಲ್ಲಾ ಧರ್ಮ ನಿಷ್ಠೆಗಳನ್ನು ಪರಿಪಾಲಿಸುವಂತಹ ವ್ಯಕ್ತಿ, ಯಹೂದ್ಯರ ಜ್ಞಾನವಂತ ಅಥವಾ ಈಸ್ ಪ್ರಬುದ್ಧನಾದಂತ ಟೀಚರ್, ಅವನು ಪವರ್ಫುಲ್ ಮ್ಯಾನ್, ಆತನು ಒಬ್ಬ ಹಿರಿಸಭೆಯ ಸದಸ್ಯನಾಗಿದ್ದನು. ಎಲ್ಲಾ ಗುಣಲಕ್ಷಣಗಳು ಆತನಲ್ಲಿದ್ದರು. ಒಂದು ವೇಳೆ ಆತನ ಜೀವಿತಕ್ಕೆ ಇದ್ದಂತ ಎಲ್ಲಾ ಒಳ್ಳೆ ವಿಷಯಗಳನ್ನು ಒಂದು ವೇಳೆ ನಾವು ನೋಡುವುದಾದ್ರೆ ಸ್ವರ್ಗಕ್ಕೆ ಹೋಗಲು ಸೂಕ್ತ ವ್ಯಕ್ತಿ, ಸರಿಯಾದ ವ್ಯಕ್ತಿ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯತೆ ಉಂಟು. ಆದ್ರೆ ಆ ರಾತ್ರಿ ಯೇಸು ಸ್ವಾಮಿಯನ್ನು ಭೇಟಿ ಮಾಡಿದಂತ ನಿಕೋದೇಮನು ಒಂದು ವೇಳೆ ಯೇಸು ಸ್ವಾಮಿಯನ್ನು ಭೇಟಿ ಮಾಡಿದಾಗ ಆತನಿಗೆ ಎಲ್ಲಾ ಒಂದು ಧಾರ್ಮಿಕವಾದಂತ ವಿಷಯವನ್ನು ಸ್ವಾಮಿ ಅನರ್ಹಗೊಳಿಸಿದನು ಎಂಬುದಾಗಿ ನೋಡ್ತೇವೆ. This disqualifies all those religious things. ಆತನು ಈವರೆಗೂ ಅಂದುಕೊಂಡಿದ್ದಂತ ಈ ಎಲ್ಲಾ ವಿಚಾರಗಳು, ಒಂದು ವೇಳೆ ಆತನಲ್ಲಿ ಭ್ರಮೆ ಇತ್ತು, ಒಂದು ವೇಳೆ ನಾನು ಈ ಲೋಕವನ್ನು ಬಿಟ್ಟರೆ ನಾನು ಪರಲೋಕಕ್ಕೆ ಸೇರ್ತೇನೆ ಎಂಬಂತ ಒಂದು ಫಾಲ್ಸ್ ಹೋಪ್ ಮೇಲೆ ಆತನು ತನ್ನ ಜೀವಿತವನ್ನು ಕಟ್ಕೊಂಡಿದ್ದ. ಯಾಕಂದ್ರೆ ಈ ಎಲ್ಲಾ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಬಂದಂತ ವ್ಯಕ್ತಿ, ಆತನ ಜೀವನದಲ್ಲಿ ಇವೆಲ್ಲವಿತ್ತು. ಒಳ್ಳೆ ರಿಲಿಜಿಯಸ್ ಪ್ರಾಕ್ಟೀಸಸ್, ಧಾರ್ಮಿಕವಾದಂತ ಎಲ್ಲಾ ಸಂಗತಿಗಳು ಪರಿಪಾಲಿಸಿದಂತ ಬಂದಂತ ವ್ಯಕ್ತಿ ಆ ರಾತ್ರಿ ಯೇಸು ಸ್ವಾಮಿಯನ್ನು ಭೇಟಿ ಮಾಡಿದ ನಂತರ ಈ ಎಲ್ಲಾ ಧಾರ್ಮಿಕ ವಿಷಯಗಳು ಅವನಿಗೆ ಅನರ್ಹಗೊಳಿಸ್ತಿತ್ತು, ಪರಲೋಕಕ್ಕೆ ಅನರ್ಹಗೊಳಿಸಿದಂತ, ಆತನ ಆಸೆ ಚೆದರು ಹೋದಂತ ವಿಚಾರವಾಗಿ ಆತನಿಗೆ ಕಂಡು ಬಂತು. ಅದರಿಂದ ನಿಕೋದೇಮನ ಜೀವಿತದಲ್ಲಿ ನಾವು ಕಲಿಯಬೇಕಾದದ್ದು ಏನು, ನಾವು ಕಲಿಯಬಹುದಾದದ್ದು ಏನು ಎಂಬುದಾಗಿ ನೋಡುವಂದ್ರೆ, ಒಂದು ವೇಳೆ ಆತನು ನೋಡ್ತೇವೆ, ಈತನು ಆದುಕೊಂಡಂತ ವ್ಯಕ್ತಿ, ಈತನು ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದನು, ಆತನು ಗ್ರಂಥದ ವ್ಯಕ್ತಿಯಾಗಿದ್ದನು, ಆತನು ಇಸ್ರಾಯೇಲ್ ಪ್ರಸಿದ್ಧ ಬೋಧಕನಾಗಿದ್ದನು, ಆತನು ದೇವಾಲಯದ ವ್ಯಕ್ತಿಯಾಗಿದ್ದನು, ಆತನು ಆಚರಣೆಯ ವ್ಯಕ್ತಿಯಾಗಿದ್ದನು. ಆತನು ಖಂಡಿತವಾಗಿ ಸ್ವರ್ಗದಲ್ಲಿದ್ದೇನೆ ಎಂಬಂತ ಒಂದು ಆಲೋಚನೆ ಅಥವಾ ಸ್ವರ್ಗಕ್ಕೆ ಸೇರುತ್ತೇನೆ ಎಂದು ಭಾವಿಸಿದ್ದನು ಆತನ ಜೀವಿತದಲ್ಲಿ. ಒಂದು ಇಸ್ರಾಯೇಲರ ಪ್ರಾರ್ಥನೆಗಳಲ್ಲಿ ಈ ರೀತಿಯಾಗಿ ಉಂಟು. ಒಂದು ನಿರ್ದಿಷ್ಟ ಪ್ರಾರ್ಥನೆ ಅವರು ಈ ರೀತಿಯಾಗಿ ಮಾಡ್ತಾರೆ. ಅವರ ಪ್ರಾರ್ಥನೆಗಳಲ್ಲಿ ಅನೇಕ ಪ್ರಾರ್ಥನೆಗಳು ಅವ್ರು ಮಾಡ್ತಾರೆ. ಅದರಲ್ಲಿ ಒಂದು ನಿರ್ದಿಷ್ಟವಾದಂತಹ ಪ್ರೇಯರ್ ಈ ರೀತಿಯಾಗಿದೆ. ಅದನ್ನ ಎ ಪ್ರೇಯರ್ ಆಫ್ ಬ್ಲೆಸ್ಸಿಂಗ್ಸ್
ಎಕ್ಸ್ಪ್ರೆಸ್ಡ್ ಇನ್ ಗ್ರಾಟಿಟ್ಯೂಡ್ ಎಂಬುದಾಗಿ ಕರೀತೇವೆ. ಒಂದು ವೇಳೆ ಕೃತಜ್ಞತೆಯಿಂದ ವ್ಯಕ್ತಪಡಿಸಿದಂತಹ ಪ್ರಾರ್ಥನೆ ಎಂಬುದಾಗಿ ನೋಡ್ತಾ, ಆ ಪ್ರಾರ್ಥನೆಯಲ್ಲಿ ಈ 3 ವಿಚಾರಗಳನ್ನು ಅವ್ರು ಮಾಡ್ತಾರೆ. ಯಾವುದು 3 ವಿಚಾರ ಎಂಬುದಾಗಿ ನೋಡುವಾಗ, ಒಂದನೇದಾಗಿ ಅವರು ನಮ್ಮನ್ನು ಅನ್ಯ ಜನಾಂಗವಾಗಿ ನೀನು ನಮ್ಮನ್ನು ಸೃಷ್ಟಿಸಿಲ್ಲ, ಅಥವಾ ನಾವು ಅನ್ಯ ಜನಾಂಗರಲ್ಲ ಎಂಬುದಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತವರಾಗಿರ್ತಾರೆ. ಏನೆಂಬುದಾಗಿ ನೋಡುವಾಗ, ಅವರು ಅನ್ಯ ಜನಾಂಗರಾಗಿಯರ ಅಲ್ಲದಕ್ಕಾಗಿ, ನಾವು ಅನ್ಯ ಜನರಾಗಿದ್ದ ಅಲ್ಲದಕ್ಕಾಗಿ ಅವರು ದೇವರನ್ನು ಕೃತಜ್ಞತೆ ಸಲ್ಲಿಸ್ತೇವೆ. ಬಿಕಾಸ್ ವಿ ಆರ್ ನಾಟ್ ಜೆಂಟೈಲ್, ಬಿಕಾಸ್ ವಿ ಆರ್ ನಾಟ್ ಹೀದನ್ಸ್, ನಾವು ಅನ್ಯರಲ್ಲ, ಆದುದರಿಂದ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ ಎಂಬುದಾಗಿ ಅವರು ನಮ್ಮ ಪ್ರಾರ್ಥನೆಗಳಲ್ಲಿ ಹೇಳುವಂತವರಾಗಿದ್ದಾರೆ. ಎರಡನೇದಾಗಿ, ಪ್ರತಿಯೊಬ್ಬನು ಯಹೂದಿ ಈ ವಿಷಯಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾನೆ, ಹೆಮ್ಮೆ ಪಡ್ತಾರೆ. ದೇ ಆರ್ ಪ್ರೌಡ್ ಅಬೌಟ್ ದಿಸ್ ಥಿಂಗ್ಸ್. ನಾವು ಜೆಂಟೈಲ್ ಅಲ್ಲ, ನಾವು ಹೀದನ್ ಅಲ್ಲ, ನಾವು ಯಹೂದ್ಯರು, ದೇವರು ಆದುಕೊಂಡಂತ ಜನಾಂಗ ಎಂಬುದಾಗಿ ಅವರ ಪ್ರಾರ್ಥನೆಯಲ್ಲಿ ಹೇಳಿಕೊಂಡು ದೇವರನ್ನು ಆರಾಧಿಸುವಂತವರಾಗಿದ್ದಾರೆ, ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತವರಾಗಿದ್ದಾರೆ. ಇಟ್ ಶೋಸ್ ದೇರ್ ಪ್ರೌಡ್ನೆಸ್, ದಿಸ್ ಶೋಸ್ ದೇರ್ ಪ್ರೈಡ್. ಅವರು ಪ್ರಾರ್ಥನೆಗಳಲ್ಲಿ ಇನ್ನೊಂದು ವಿಚಾರ, ಪ್ರಾಬಲ್ಯವಾಗಿ ಅವರು ಆಗಿಲ್ಲದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾರೆ. ದೇ ಆರ್ ಥ್ಯಾಂಕ್ಫುಲ್ ಟು ಗಾಡ್ ಫಾರ್ ನಾಟ್ ಬೀಯಿಂಗ್ ಎ ವುಮೆನ್. ಅವರು ಹೆಂಗಸಾಗಿ ಅವರು ಇಲ್ಲದಕ್ಕಾಗಿ ಅವರು ದೇವರಿಗೆ ಸ್ತೋತ್ರ ಹೇಳುವಂತವರಾಗಿದ್ದಾರೆ. ಸೊ ದಿಸ್ ಇಸ್ ಸೆಕೆಂಡ್ ಥಿಂಗ್ ದೇ ಡೂ ಇನ್ ದೇರ್ ಪ್ರೇಯರ್ಸ್. ಮೂರನೇದಾಗಿ, ಅವರು ಗುಲಾಮರಾಗಿಲ್ಲದಕ್ಕಾಗಿ ಅಥವಾ ದಾಸರಲ್ಲದಕ್ಕಾಗಿ ಕೃತಜ್ಞತೆ ಹೇಳ್ತಾರೆ. ದೇ ವರ್ ಥ್ಯಾಂಕ್ಫುಲ್ ಫಾರ್ ನಾಟ್ ಬೀಯಿಂಗ್ ಸ್ಲೇವ್. ಈ 3 ವಿಚಾರಗಳು ಅವರ ಪ್ರಾರ್ಥನೆಯಲ್ಲಿ ಪ್ರಿಡಾಮಿನೆಂಟ್ ಆಗಿ ಒಂದು ಪ್ರಾರ್ಥನೆ ಹೇಳ್ತವೆ. ಅದು ನಾವು ನೋಡ್ತೇವೆ ಯಾವುದು ಪ್ರಾರ್ಥನೆ ಎಂಬುದಾಗಿ ನೋಡುವಾಗ, ಪ್ರೇಯರ್ ಬ್ಲೆಸ್ಸಿಂಗ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಟಿಟ್ಯೂಡ್. ಒಂದು ವೇಳೆ ಕೃತಜ್ಞತೆಯಿಂದ ವ್ಯಕ್ತಪಡಿಸುವಂತ ಪ್ರಾರ್ಥನೆಯಲ್ಲಿ ಈ 3 ವಿಚಾರಗಳನ್ನು ಹೇಳ್ತಾರೆ. ಸ್ವಾಮಿ, ನನ್ನನ್ನು ಒಬ್ಬ ಅನ್ಯನಾಗಿ ನೀನು ಇಟ್ಲಿಲ್ಲ, ಯಹೂದ್ಯನಾಗಿ ಹುಟ್ಟಿಸ್ತೆ. ದೇ ವರ್ ಪ್ರೌಡ್ ಅಬೌಟ್ ದೇರ್ ರಿಲಿಜಿಯಾಸಿಟಿ. ಹಾಗೆ ನನ್ನ ಒಬ್ಬನ ಹೆಂಗಸಾಗಿ ನನ್ನನ್ನು ನೀನು ಮಾಡ್ಲಿಲ್ಲ, ಅದಕ್ಕಾಗಿ ನಿನಗೆ ಕೃತಜ್ಞತೆ ಹೇಳ್ತೇನೆ. ಹಾಗೆ ನನ್ನನ್ನೊಬ್ಬ ಗುಲಾಮನಾಗಿ ಅಥವಾ ದಾಸನಾಗಿ ನೀನು ಮಾಡಲಿಲ್ಲ, ಅದಕ್ಕಾಗಿ ನಿಮಗೆ ಕೃತಜ್ಞತೆ ಹೇಳ್ತೇನೆ ಎಂಬುದಾಗಿ ಈ 3 ವಿಚಾರಕ್ಕಾಗಿ ಅವರು ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವಂತವರಾಗಿದ್ದಾರೆ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಇನ್ನು ಅನೇಕ ಕಡೆ ನಾವು ನೋಡ್ತೇವೆ, ಫರಿಸಾಯರು ಯೇಸುವಿನಿಗೆ ಸ್ವಾಮಿಗೆ ಹೇಳಿದ್ದು, ನಾವು ಯಾರಿಗೂ ದಾಸರಲ್ಲ ಎಂಬುದಾಗಿ. ಅವರ ಕಮ್ಯುನಿಟಿ ಮೇಲೆ ಬಹಳ ಹೆಮ್ಮೆ ಇತ್ತು, ಅವರ ಒಂದು ಅಪ್ಬ್ರಿಂಗಿಂಗ್ ಮೇಲೆ ಬಹಳ ಹೆಮ್ಮೆ ಇತ್ತು, ಅವ್ರು ನಂಬಿದಂತ ದೇವರ ಬಗ್ಗೆ ಬಹಳ ಹೆಮ್ಮೆ ಇತ್ತು, ಅವರು ಪರಿಪಾಲಿಸುವಂತ ಆಚರಣೆ ಮೇಲೆ ಅವ್ರಿಗೆ ಬಹಳ ನಂಬಿಕೆ ಇತ್ತು, ಹೆಮ್ಮೆ ಪಡ್ತಾ ಇದ್ರು. ಅದಕ್ಕೆ ಯೇಸು ಸ್ವಾಮಿ ಅವ್ರಿಗೆ ಹೇಳಿದ್ದು, ಪಾಪ ಮಾಡುವವರು ಪಾಪಕ್ಕೆ ದಾಸರಾಗಿದ್ದಾರೆ ಎಂಬುದಾಗಿ. ಅದೇ 8ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳ್ತಾರೆ ಫರಿಸಾಯರಿಗೆ, ನಾವು ಯಾರಿಗೂ ದಾಸರಲ್ಲ ಎಂಬುದಾಗಿ ಫರಿಸಾಯರು ಹೇಳುವಾಗ, ಪಾಪ ಮಾಡಿದವರೆಲ್ಲರೂ ಪಾಪಕ್ಕೆ ದಾಸರು ಎಂಬುದಾಗಿ ಸ್ವಾಮಿ ಹೇಳುವುದನ್ನ ಅಲ್ಲಿ ನೋಡ್ತೇವೆ. ಅದರಿಂದ ಅವರಿಗೆ ಅದರಲ್ಲಿ ಹೆಮ್ಮೆ ಇತ್ತು, ಒಂದು ವೇಳೆ ದೊಡ್ಡ ಹೆಮ್ಮೆ ಇತ್ತು ಆ ವಿಚಾರವಾಗಿ, ಯಹೂದ್ಯರಾಗಿದ್ದೇವೆ ಎಂಬುದಾಗಿ. ಈ ಒಂದು ಅವರ ಜೀವಿತದಲ್ಲಿ ಇದ್ದಂತ ಆಶೀರ್ವಾದಗಳಿಗೆ ಮತ್ತೆ ಅವರಿಗೆ ಇದ್ದಂತ ಈ ಎಲ್ಲಾ ಗುರುತುಗಳಿಗೆ ದೇವರಿಗೆ ಕೃತಜ್ಞತೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಇದು ಪ್ರತಿಯೊಬ್ಬ ಯಹೂದಿ ಮನಸ್ಸಿನಲ್ಲಿತ್ತು, ಪ್ರತಿಯೊಬ್ಬ ಯಹೂದಿಯ ಮನಸ್ಸಿನಲ್ಲಿ ಈ ವಿಚಾರಗಳಿದ್ವು. ನಾನು ಹೇಳಿದಂತ ಎಲ್ಲಾ ವಿಚಾರಗಳು ಪ್ರತಿಯೊಬ್ಬ ಯಹೂದಿಯ ಮನಸ್ಸಿನಲ್ಲಿತ್ತು. ಅವರ ಧರ್ಮದಲ್ಲಿ, ಅವರ ಪಾಲನೆಯಲ್ಲಿ, ಒಂದು ವೇಳೆ ಅಪ್ಬ್ರಿಂಗಿಂಗ್ ನಲ್ಲಿ ಒಂದು ದೊಡ್ಡ ಹೆಮ್ಮೆ ಇದ್ದಂತ ಜನರು ಇವರು. ಅದಕ್ಕಾಗಿ ಅವರ ಒಂದು ಧರ್ಮವನ್ನು ಪ್ರೀತಿಸಿದಂತಿದ್ರು, ಅವರ ಧರ್ಮವನ್ನು ಗೌರವಿಸ್ತಿದ್ರು, ಅವರು ರಿಲಿಜಿಯಾಸಿಟಿಯನ್ನು ಅವರು ಪ್ರೀತಿಸ್ತಿದ್ರು. ಯಹೂದಿ ಆಗಿದ್ದಂತ ನಿಕೋದೇಮನು ತಾನು ಖಂಡಿತವಾಗಿಯೂ ಸ್ವರ್ಗಕ್ಕೆ ಸೇರ್ತಾನೆ ಎಂಬಂತ ವಿಶ್ವಾಸವನ್ನು ಹೊಂದಿದನು, ಆತನು ಭಾವಿಸ್ತಿದ್ದನು. ಆದರೆ ನಿಕೋದೇಮನು ಆಶ್ಚರ್ಯವಾಗುವಂತೆ ಯೇಸು ನಕಾರಾತ್ಮಕ ಉತ್ತರವನ್ನು ಆ ದಿನ ನೀಡಿದನು. ಆ ರಾತ್ರಿ ಆತನು ನೀಡಿದನು. ಯೇಸು ಸ್ವಾಮಿಯನ್ನು ಭೇಟಿಯಾದಂತ ರಾತ್ರಿ ನಿಕೋದೇಮನಿಗೆ ಒಂದು ಯೇಸು ಸ್ವಾಮಿಯಿಂದ ಬಂದಂತ ಉತ್ತರ ಬಹಳ ನಕಾರಾತ್ಮಕವಾದಂತ ಉತ್ತರ. ಒಂದು ವೇಳೆ ಆತನಿಗೆ ಎಲ್ಲ ಒಂದು ಸಂತೋಷದಲ್ಲಿ ಸ್ವಾಮಿಯನ್ನು ಭೇಟಿ ಮಾಡಿ ಹೋಗಿರ್ಬೋದು, ಈತನು ದೇವರ ಕಡೆಯಿಂದ ಬಂದ ಮನುಷ್ಯನು ನನ್ನ ವಿಚಾರವಾಗಿ ಅಂತ ತಿಳ್ಕೊಂಡಿರ್ತಾರೆ ಪ್ರಶ್ನೆ ಪತ್ರಿಕೆ ಎಂಬುದಾಗಿ ತಿಳಿಸ್ತಾ ಬಂದ್ರು. ಹಾಗಾಗಿ ಯೇಸು ಆತನೊಂದಿಗೆ ಮಾತನಾಡುವಾಗ ಎಲ್ಲ ಒಂದು ವೇಳೆ ಆತನಿಗೆ ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಹೇಳ್ತಿದ್ದಾರೆ. ಇದ್ಯಾವುದು ನನಗೆ ತಿಳಿದಿಲ್ವಲ್ಲ, ಇಷ್ಟು ನಾನು ಪ್ರಬುದ್ಧನಾಗಿದ್ದೇನೆ, ಯಹೂದ ಧರ್ಮದಲ್ಲಿ ಎಲ್ಲಾ ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೇನೆ, ಈ ವಿಚಾರಗಳು ನನಗೆ ಹೊಸದಾಗಿ ಕಾಣಿಸ್ತಿದೆಯಲ್ಲ,
ಧಾರ್ಮಿಕತೆಯ ಪಾಲಿತನೆ ಉದ್ದಕ್ಕೂ ಅಂತಹ ವಿಷಯವನ್ನು ನಾನು ಎಂದೂ ಕೇಳೇ ಇಲ್ವಲ್ಲ ನನ್ನ ಧಾರ್ಮಿಕತೆಯಲ್ಲಿ. ಯೇಸು ಸ್ವಾಮಿ ಹೇಳುವಂತ ವಿಚಾರ ಇದು ಹೊಸದಾಗಿದೆಯಲ್ಲ, ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ, ಇದನ್ನ ನಾನು ಕೇಳಲೇ ಇಲ್ಲ, ಇದನ್ನ ನಾನು ಅರ್ಥೈಸ್ಕೊಳ್ಳಿ, ಇದನ್ನ ಚಿಂತಿಸಲೂ ಇಲ್ಲ ಎಂಬುದಾಗಿ ಹೇಳುವಂತವನಾಗಿರ್ತಾನೆ. ಈ ವಿಷಯಗಳು ನಿಕೋದೇವನ ಜೀವಿತದಲ್ಲಿ ಒಂದು ಸುಳ್ಳು ನಂಬಿಕೆಯನ್ನು, ಆತನಿಗಿದ್ದಂತ ಫಾಲ್ಸ್ ಹೋಪ್ ಅದನ್ನು ಚದರಿ ಹೋಗಿತ್ತು, ಹೊಡೆದೋಯ್ತು ಯೇಸು ಸ್ವಾಮಿಯನ್ನು ಭೇಟಿಯಾದ ನಂತರ. ಅದಕ್ಕೆ ಒಬ್ರು ಹೇಳ್ತಾರೆ, ನಾವು ಸಭೆಗಳಲ್ಲಿ ಸ್ವಂತ ಜ್ಞಾನದಿಂದ ಒಂದು ವೇಳೆ ನಮ್ಗೆ, ನಾನು ಕಳೆದ ಬಾರಿನೂ ಹೇಳಿದೆ, ಇನ್ಫಾರ್ಮೇಶನ್ ಅಬೌಟ್ ಜೀಸಸ್ ಕ್ರೈಸ್ಟ್, ಇನ್ಫಾರ್ಮೇಶನ್ ಅಬೌಟ್ ಬೈಬಲ್, ಸತ್ಯವೇದಗಳ ಜ್ಞಾನದಲ್ಲಿ ಅಥವಾ ಸತ್ಯವೇದದ ತಿಳುವಳಿಕೆಯಲ್ಲಿ, ಇನ್ಫಾರ್ಮೇಶನ್ ಅಬೌಟ್ ಗಾಡ್, ಇನ್ಫಾರ್ಮೇಶನ್ ಅಬೌಟ್ ಕ್ರಿಸ್ಟಿಯಾನಿಟಿ, ಒಂದು ವೈಯಕ್ತಿಕ ಜ್ಞಾನದಿಂದ ತಿಳಿದವರು ರಕ್ಷಿಸಲ್ಪಡಲಿಕ್ಕೆ ಸಾಧ್ಯ ಇಲ್ಲ, ರಕ್ಷಿಸಲ್ಪಡುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಬರೀ ಧಾರ್ಮಿಕತೆ ಒಬ್ಬನನ್ನು ರಕ್ಷಣೆಗೆ ನಡೆಸುವುದಿಲ್ಲ ಎಂಬುದಾಗಿ ಇದರಿಂದ ತಿಳ್ಕೋಬಹುದು. ಒಂದು ವೇಳೆ ಶಿಕ್ಷಕನಾಗಿರ್ಬೋದು, ನೀವು ದೊಡ್ಡ ಬೋಧಕರಾಗಿರ್ಬೋದು, ನೀವು ಪ್ರೀಚ್ ಮಾಡಿರ್ಬೋದು, ಒಬ್ಬ ಲೀಡರ್ ಆಗಿರ್ಬೋದು ಸಭೆಗೆ, ಅಥವಾ ನೀವು ಸುವಾರ್ತಿಕರಾಗಿರ್ಬೋದು. ಒಂದು ವೇಳೆ ನೀವು ಸರಿಯಾದ ಸುವಾರ್ತೆ, ಒಂದು ವೇಳೆ ಅಪೂರ್ಣವಾದಂತ ಸುವಾರ್ತೆ ಹೇಳುವಂತ ಸಂದರ್ಭದಲ್ಲಿ ನೀವು ಸಹ ರಕ್ಷಿಸಲ್ಪಡುವುದಿಲ್ಲ. ಇಲ್ಲಿ ಅಪೂರ್ಣವಾದಂತ ಸುವಾರ್ತೆ ಎಂಬುದಾಗಿ ನಾನು ಹೇಳುವಾಗ ಈ ದಿನಗಳಲ್ಲಿ ಬಹಳವಾಗಿ ನಡೀತಾ ಇದೆ. ಜನರಿಗೆ ಮೋಸ ಮಾಡುವಂತ ಸುವಾರ್ತೆ, ಅವರು ಮೋಸ ಹೋಗ್ತಿದ್ದಾರೆ, ಜನರನ್ನು ಮೋಸದಲ್ಲಿ ನಡೆಸ್ತಿದ್ದಾರೆ. ಅಪೂರ್ಣವಾದ ಸುವಾರ್ತೆ ಏನು? ಕ್ರಿಸ್ತನ ಬಳಿಗೆ ಬನ್ರಿ, ನಿಮ್ಗೆ ರೋಗಗಳು ವಾಸಿ ಆಗ್ತದೆ. ಕ್ರಿಸ್ತನ ಬಳಿಗೆ ಬನ್ರಿ, ನೀವು ಪ್ರಬುದ್ಧವಾಗಿ ಬೆಳಿತೀರಾ, ಅಥವಾ ನೀವು ರಿಚ್ ಆಗ್ತೀರಾ, ಅಥವಾ ಐಶ್ವರ್ಯವಂತರಾಗ್ತೀರಾ, ಇನ್ನೂ ಐಶ್ವರ್ಯವಂತ ನಡೆಸ್ತಾನೆ, ನಿಮ್ಗೆ ಅದು ಸಿಗುತ್ತೆ, ಇದು ವಾಸಿ ಆಗುತ್ತೆ. ಸ್ವಾಮಿ ಹೇಳಿದ್ದು ನಿಕೋದೇಮನಿಗೆ ಇದನ್ನೆಲ್ಲನ. ಆತನು ಹೇಳಿದ ಒಂದೇ ಮಾತು, ಈತನು ಧಾರ್ಮಿಕ ವ್ಯಕ್ತಿಯಾಗಿದ್ದ, ಇದಕ್ಕೆ ಬೋಧಕನಾಗಿದ್ದ, ಇಸ್ರಾಯೇಲರಲ್ಲಿ ಪ್ರಮುಖನಾದ ವ್ಯಕ್ತಿ, ಪ್ರಮುಖ ಬೋಧಕನು ಈತನು. ಈತನಿಗೆ ಸ್ವಾಮಿ ಹೇಳಿದ್ದು, ನೀನು ಹೊಸದಾಗಿ ಹುಟ್ಟಬೇಕು. ಒಂದು ವೇಳೆ ನಾನು ಹೇಳಿದಂತೆ ಅಪೂರ್ಣವಾದಂತ ಸಂದೇಶ, ಅಪೂರ್ಣವಾದಂತ ಒಂದು ಗುಡ್ ನ್ಯೂಸ್, ದೇವರ ರಾಜ್ಯಕ್ಕೆ ನೀವೆಲ್ಲರೂ ಸೇರ್ತೀರಿ ಎಂಬಂತ ಒಂದು ಸುಳ್ಳಿ ನಂಬಿಕೆ ಜನರನ್ನ ರಕ್ಷಿಸುವುದಿಲ್ಲ ಎಂಬುದಾಗಿ ಇದರಿಂದ ಕಲಿಬಹುದು. ನಿಕೋದೇಮನು ಯಾರಾಗಿದ್ದನು? ಅದನ್ನು ಒಬ್ಬ ಶಿಕ್ಷಕನಾಗಿದ್ದನು, ಬೋಧಕನಾಗಿದ್ದನು, ಧರ್ಮದ ಒಂದು ನೆಲೆಯಲ್ಲಿ ಅವನು ಬಹಳ ಶ್ರೇಷ್ಠವಾಗಿ ಬೆಳೆದಿದ್ದನು. ಆದ್ರೆ ಬಟ್ ಹಿ ವಾಸ್ ಲಾಸ್ಟ್. ಅದನ್ನು ಪರಲೋಕಕ್ಕೆ ಸೇರಿಸಲ್ಪಡಂತ ವ್ಯಕ್ತಿ ಆಗಿರ್ಲಿಲ್ಲ. ಇವೆಲ್ಲ ಜ್ಞಾನಗಳು ತುಂಬಿದ್ದಾಗ್ಯೂ ಅದನ್ನು ಪರಲೋಕಕ್ಕೆ ಬಾಧ್ಯಸ್ಥನಾಗಿರ್ಲಿಲ್ಲ. ಯಾಕಂದ್ರೆ ಅದು ಆ ರಾತ್ರಿ ಸ್ವಾಮಿಯನ್ನು ಭೇಟಿ ಮಾಡಿದಾಗ ಸ್ವಾಮಿ ಹೇಳಿದ್ದೇ ಬೇರೆ, ಇನ್ನು ಹೊಸದಾಗಿ ಹುಟ್ಟಬೇಕೆಂಬುದಾಗಿ. ಹಾಗಾಗಿ ನಮ್ಮ ಹಿನ್ನೆಲೆ ಏನೇ ಆಗಿರ್ಲಿ, ನಮ್ಮ ಪಾಲನೆ ಏನೇ ಆಗಿರ್ಲಿ, ಒಂದು ವೇಳೆ ನಮ್ಮನ್ನು ಅದನ್ನು ರಕ್ಷಿಸುವುದಿಲ್ಲ. ಇಲ್ಲಿ ನಾವು ಕಲಿಯುವಂತ ವಿಷಯ ಆತನ ಜೀವಿತದಿಂದ ಬಹಳ ಪ್ರಾಮುಖ್ಯವಾಗಿ ಇದನ್ನೇ. ನಾನು ಯಾಕೆ ಇದನ್ನ ಮತ್ತೆ ಮತ್ತೆ ನಿಮ್ಗೆ ಹೇಳಿಕ್ ಬಯಸ್ತೇನೆ ಅಂದ್ರೆ, ಇಂದಿನ ಸಭೆಗಳಲ್ಲಿ ನಾವು ನೋಡುವಾಗ, ಇಂದಿನ ಜನರ ಜೀವಿತವನ್ನು ನೋಡುವಾಗ, ಐ ಆಮ್ ನಾಟ್ ಜಡ್ಜಿಂಗ್ ಎನಿ ಒನ್, ಬಟ್ ಇನ್ ದ ಲೈಟ್ ಆಫ್ ದ ಲೈಫ್ ಆಫ್ ನಿಕೋಡೆಮಸ್, ಈತನ ಜೀವಿತದ ಬೆಳಕಿನ ಅಡಿಯಲ್ಲಿ ಒಂದು ವೇಳೆ ನನ್ನ ಜೀವಿತ, ನಿನ್ನ ಜೀವಿತಗಳನ್ನು ಹಿಡ್ಕೊಳ್ಳೋಣ. ಐ ಡೋಂಟ್ ಎನಿ ಒನ್ ಟು ಮಿಸ್ ದ ಮಾರ್ಕ್. ಅಂದ್ರೆ ಯಾವುದೋ ಒಂದು ವಿಚಾರದಲ್ಲಿ, ನಮ್ಮ ಹಿನ್ನೆಲೆಯಲ್ಲಿ, ಅಥವಾ ನಮ್ಮ ಪಾಲನೆಯಲ್ಲಿ, ಅಥವಾ ನಮ್ಮ ಬೌದ್ಧಿಕವಾದಂತ ಸತ್ಯವೇದದ ಜ್ಞಾನದಲ್ಲಿ ನಾವು ರಕ್ಷಿಸಲ್ಪಡುತ್ತೇವೆ ಎಂಬಂತ ಆಲೋಚನೆಯಲ್ಲಿ ಒಂದು ವೇಳೆ ನಮ್ಮಲ್ಲಿ ಅನೇಕರ ತಪ್ಪ ಭಾವನೆ ಇದೆ, ನಾವು ದೀಕ್ಷಾಸ್ನಾನ ಹೊಂದಿದ ತಕ್ಷಣ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ. ಇದು ಸಹ ಧಾರ್ಮಿಕತೆನೆ. ಪ್ರಿಯ ಸಹೋದರ ಸಹೋದರಿ, ಹೊಸದಾಗಿ ಹುಟ್ಟಿದ ಹೊರತು ನೀವು, ಇಫ್ ಯು ಡೋಂಟ್ ಹ್ಯಾವ್ ಎ ಪರ್ಸನಲ್ ರಿಲೇಶನ್ಶಿಪ್ ವಿತ್ ಗಾಡ್, ನೀವು ಹೊಸದಾಗಿ ಹುಟ್ಟಿದ ಹೊರತು, ಆ ಅನುಭವ ಇಲ್ಲದ ಹೊರತು ನೀವು ಸ್ವರ್ಗಕ್ಕೆ ಅಥವಾ ಪರಲೋಕಕ್ಕೆ ಸೇರುವುದಿಲ್ಲ. ಅದನ್ನ ನಾನು ಮುಂದೆ ಹೇಳ್ತೇನೆ. ಹೊಸ ಜೀವಿತ ಏನೆಂಬಂತ ವಿವರಣೆಯಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಅದನ್ನ ಕೊಡ್ತೇನೆ ನಾನು. ಅನೇಕ ಜನರು ತಮ್ಮ ಲಾಲನೆ ಪಾಲನೆ ಆಶ್ರಯ ಪಡೆಯುತ್ತಾರೆ. ಬ್ರದರ್, ನೀವು ಹಿಂಗ್ ಹೇಳ್ತೀರಾ, ನೆನ್ನೆ ಮೊನ್ನೆ ಬಂದಿದ್ದೀರಾ ಕ್ರಿಶ್ಚಿಯಾನಿಟಿಗೆ, ನೀವು 75-85 ವರ್ಷ, ನಮ್ಮ 4 ತಲೆಮಾರುಗಳಿಂದ ನಾವು ಕ್ರೈಸ್ತರಾಗಿದ್ದೇವೆ. ವರ್ಷದಲ್ಲಿ ನಾವು ನಡೆಯುವಂತ ಆಚರಣೆಗಳನ್ನ ಮಾಡ್ತೇವೆ. ಈಸ್ಟರ್ ಹಬ್ಬ ಮಾಡ್ತೇವೆ, ಗುಡ್ ಫ್ರೈಡೆ ಮಾಡ್ತೇವೆ, 40 ದಿನ ಉಪವಾಸ ಇಡ್ತೇವೆ, ಕ್ರಿಸ್ಮಸ್ ಮಾಡ್ತೇವೆ, ನ್ಯೂ ಇಯರ್ ಮಾಡ್ತೇವೆ, ದಾನ ಧರ್ಮಗಳ ಮಾಡ್ತೇವೆ ಯೇಸು ಸ್ವಾಮಿ ಹೆಸರಿನಲ್ಲಿ, ಧಾರ್ಮಿಕತೆ ಹೆಸರಿನಲ್ಲಿ. ನಾವು ನಮ್ಮ ತಂದೆ ತಾತ ಮುತ್ತಾತ ಕಾಲದಿಂದ ನಾವು ಕ್ರೈಸ್ತರೆ. ಒಳ್ಳೇದು, ಇದೆಲ್ಲ ಒಳ್ಳೇದೆ. ಆದ್ರೆ ನಿಕೋದೇಮನ ಹಾಗೆ ಯು ಆರ್ ಲಾಸ್ಟ್ ಇನ್ ಯುವರ್
ರಿಲಿಜಿಯಾಸಿಟಿ, ನಿಮ್ಮ ಧಾರ್ಮಿಕತೆಯಲ್ಲಿ ನೀವು ಕಳೆದು ಹೋಗಿದ್ದೀರಿ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಇದು ನಾನು ಹೇಳುವಂತದ್ದಲ್ಲ ಪ್ರಿಯ ದೇವಜನರೇ. ಐ ಆಮ್ ಪ್ಲೀಡಿಂಗ್ ಯು ಇನ್ ಹಂಬಲ್ನೆಸ್. ಬಹಳ ತಗ್ಗಿದವನಾಗಿ, ಬಹಳ ಕುಗ್ಗಿದ ಮನಸ್ಸಿನಿಂದ ನಿಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟನೇ. ಆತನ ಜೀವಿತದ ಅಡಿಯಲ್ಲಿ ಪ್ರತಿಯೊಬ್ಬರು ತಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ಳ್ರಿ. ಈ ಧಾರ್ಮಿಕ ವ್ಯವಸ್ಥೆ ಪಾಲನೆ ನಿಮ್ಮನ್ನು ರಕ್ಷಿಸುವುದಿಲ್ಲ ಎಂಬುದಾಗಿ ಸ್ವಾಮಿ ಹೇಳುವಂತದ್ದನ್ನ ಆಗ್ತಾರೆ. ಅನೇಕರು ಇದರಲ್ಲಿ ಕಳೆದು ಹೋಗ್ತಾರೆ. ಮೆನಿ ಆಫ್ ದೆಮ್ ಆರ್ ಲಾಸ್ಟ್ ಟುಡೇ ಇನ್ ಚರ್ಚ್ ಟುಡೇ. ಒಬ್ರು ಹೀಗೆ ಹೇಳ್ತಾ ಬಂದ್ರು, ಈ ದಿನಗಳಲ್ಲಿ ಸುವಾರ್ತೆ ನಾವು ಹೊರಗಡೆ ಹೋಗಿ ಸಾರಬೇಕಾಗಿಲ್ಲ, ಸುವಾರ್ತೆ ನಮ್ಮ ಸಭೆಗಳಲ್ಲಿ ಹೇಳಬೇಕಾಗಿದೆ ಎಂಬುದಾಗಿ. ಯಾಕಂದ್ರೆ ಸುವಾರ್ತೆಯ ನಿಜದ ಅರ್ಥ ಅನೇಕರಿಗೆ ಈ ದಿನಗಳಲ್ಲಿ, ಹೊಸ ಪೀಳಿಗೆ ಜನರಲ್ಲಿ, ವಿಶ್ವಾಸಿಗಳಲ್ಲಿ ಇಲ್ಲದೆ ಇರುವುದನ್ನು ಅವರ ಜೀವಿತದ ಮೂಲಕ ನಾವು ಕಾಣಬಹುದಾಗಿದೆ. ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಬಹುದು ಸ್ವರ್ಗಕ್ಕೆ ಹೋಗ್ತಾನೆ ಎಂಬುದಾಗಿ ಭಾವಿಸಬಹುದು, ಆದ್ರೆ ಯೇಸು ಸ್ವಾಮಿಯ ಪ್ರಕಾರ ಇಲ್ಲ. ಅದರಿಂದ ನಿಮ್ಮ ಹಿನ್ನೆಲೆ ಏನಾಗಿರ್ಬೋದು, ಯುವರ್ ಅಪ್ಬ್ರಿಂಗಿಂಗ್ ಮೈ ಬಿ ಎನಿಥಿಂಗ್. ಯು ಮೈಟ್ ಬಿ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಕ್ರಿಶ್ಚಿಯನ್ ಫ್ಯಾಮಿಲಿ. ಒಂದು ಉತ್ತಮ ಸೇವೆ ಮಾಡುವಂತ ಕುಟುಂಬ, ಕ್ರಿಸ್ತಿಯ ಕುಟುಂಬ ಆಗಿರ್ಬೋದು, ಪ್ರಾರ್ಥಿಸುವ ಕ್ರಿಸ್ತಿಯ ಕುಟುಂಬ ಆಗಿರ್ಬೋದು, ಸೇವೆ ಮಾಡುವ ಕ್ರಿಸ್ತಿಯ ಕುಟುಂಬ ನಿಮ್ಮದಾಗಿರಬಹುದು. ಅದರ ಆಶ್ರಯವನ್ನು ಪಡೆದುಕೊಂಡು ಹೋಗ್ಬೇಡಿ. You will not be taken to heaven, or you're not going to see heaven because of these things. ಅದು ನಿಮ್ಮನ್ನು ರಕ್ಷಿಸುವುದಿಲ್ಲ. ಯು ವಿಲ್ ಬಿ ಲಾಸ್ಟ್. ನೀವು ಕಳೆದು ಹೋಗ್ತೀರಿ ಎಂಬುದಾಗಿ ಆತನ ಜೀವಿತದಿಂದ ನಾವು ಕಲಿಯಬಹುದು. ಇದನ್ನು ನಾವು ನಿಕೋದೇಮನ ಜೀವಿತದಿಂದ ಕಲಿಯಲಿಕ್ಕೆ ಸಾಧ್ಯತೆ ಉಂಟು. ಅದನ್ನೇ ಸ್ವಾಮಿ ಈ ರಾತ್ರಿ ನಮಗೆ ತಿಳಿಸುವಂತವನಾಗಿದ್ದಾನೆ. ನಿಕೋದೇಮನ ಜೀವಿತದಿಂದ ಧರ್ಮನಿಷ್ಠೆ ಯಹೂದಿಯಾದಂತ ನಿಕೋದೇಮನು, ತುಂಬಾ ಒಳ್ಳೆಯ ವ್ಯವಸ್ಥೆಯಲ್ಲಿ ಬೆಳೆದಂತ ನಿಕೋದೇಮನು, ಒಂದು ವೇಳೆ he was lost. ನೀವು ಸಾಂಪ್ರದಾಯಿಕ ಕ್ರಿಸ್ತಿಯ ಕುಟುಂಬದಲ್ಲಿ, ಒಳ್ಳೆಯ ಕ್ರಿಸ್ತಿಯ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಪ್ರಾರ್ಥಿಸುವಂತ ಕುಟುಂಬದಲ್ಲಿ ನೀವು ಆಗಿರ್ಬೋದು, ಹಬ್ಬಗಳನ್ನು ಆಚರಿಸುವಂತ ಕುಟುಂಬ ಆಗಿರ್ಬೋದು. ಇವ್ಯಾವುದು ನಿಮ್ಮನ್ನು ಸ್ವರ್ಗಕ್ಕೆ ಸೇರುವುದಿಲ್ಲ. ಬಟ್ ಯು ವಿಲ್ ಬಿ ಲಾಸ್ಟ್. ಹೊಸದಾಗಿ ಹುಟ್ಟಿದರೆ ಮಾತ್ರ ನೀವು ಆ ದಾರಿಯನ್ನು ಕಾಣುವಂತವರಾಗಿದ್ದೀರಿ. ಅದರ್ವೈಸ್ ಯು ಆರ್ ಲಾಸ್ಟ್. ನೀವು ಆ ದಾರಿಯಿಂದ ತಪ್ಪಿದ್ದೀರಿ ಎಂಬುದಾಗಿ. ಒಬ್ರು ಹೀಗೆ ಹೇಳ್ತಾರೆ, ಒಂದು ಗೇಣಿನಿಂದ ನೀವು ಸ್ವರ್ಗವನ್ನು ಕಳ್ಕೊಳ್ತೀರಾ ಎಂಬುದಾಗಿ. ಒಂದು ಗೇಣು ಅಂದ್ರೆ ನಮ್ಮ ತಲೆಗೂ ನಮ್ಮ ಹೃದಯಕ್ಕೂ ಇರುವಂತ ಒಂದು ಡಿಸ್ಟೆನ್ಸ್ ಒಂದು ಗೇಣು. ಸೊ ಇದರಲ್ಲಿ ನೀವು ಪರಲೋಕವನ್ನು ಕಳ್ಕೊತೀರಾ ಎಂಬುದಾಗಿ ಒಬ್ರು ಹೇಳ್ತಾ ಬಂದ್ರು. ಅದರ ಅರ್ಥ ಇಷ್ಟೇ, ತಲೆಯಲ್ಲಿ ಎಲ್ಲ ತುಂಬಿಕೊಂಡಿದ್ದೀರ ನಾಲೆಡ್ಜ್, ಯು ಹ್ಯಾವ್ ಆಲ್ ದ ನಾಲೆಡ್ಜ್. ಜ್ಞಾನ ಇದೆ, ಸತ್ಯವೇದದ ಜ್ಞಾನ ಇದೆ, ದೇವರ ಬಗ್ಗೆ ತಿಳುವಳಿಕೆ ಇದೆ, ಯೇಸು ಸ್ವಾಮಿ ಯಾರೆಂದು ಗೊತ್ತು, ಧರ್ಮಶಾಸ್ತ್ರದ ನಿಯಮಗಳು ಗೊತ್ತು, ಸತ್ಯವೇದದ ವಾಕ್ಯಗಳು ನೀವು ಬಾಯ್ಪಾಠ ಮಾಡಿದ್ದೀರಿ. ಆದ್ರೆ ಅದು ಎಲ್ಲಿ ಕಾರ್ಯ ಮಾಡಲಿಲ್ಲ, ಹೃದಯದಲ್ಲಿ ಕಾರ್ಯ ಮಾಡಿಲ್ಲ, ಮಾನಸಾಂತರ ಹೋಗ್ಲಿಲ್ಲ, ಕರ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಿಲ್ಲ, ನಿಮ್ಮನ್ನು ನೀವು ಒಪ್ಪಿಸ್ಕೊಳ್ಳಿಲ್ಲ, ನೀವು ಪಾಪಿಯಾಗಿ ಇದ್ದೇನೆ ಎಂಬುದಾಗಿ ನೀವು ಅರ್ಥಕೊಳ್ಳಿಲ್ಲ, ನಮಗಾಗಿ ಯೇಸು ಸ್ವಾಮಿ ಸತ್ತನು ಎಂಬುದಾಗಿ ನೀವು ಅರಿಕೆ ಮಾಡಿಕೊಳ್ಳಿಲ್ಲ, ಆತನ ಪರಿಶುದ್ಧ ರಕ್ತದಿಂದ ನಮ್ಮ ಸಕಲ ಪಾಪಗಳ ಪರಿಹಾರ ಎಂಬುದಾಗಿ ನೀವು ನೆನೆಸಲಿಲ್ಲ. ಯಾವುದೋ ಧಾರ್ಮಿಕತೆ, ನನ್ನ ತಂದೆ ಕ್ರೈಸ್ತನಾಗಿದ್ದರಿಂದ ನಾನು ಕ್ರೈಸ್ತನಾಗ್ತೀನಿ, ಅಥವಾ ಇನ್ಯಾವುದೋ ಒಂದು ಹಿನ್ನೆಲೆಯಿಂದ ನನಗೇನೋ ಇಲ್ಲಿ ಬಂದ್ರೆ ಒಳ್ಳೇದಾಗ್ತದೆ ಎಂಬಂತ ಅನುಭವದಲ್ಲಿ ಕೆಲವರು ಬರ್ತಾರೆ. ಅನೇಕರಿಗೆ ಕಾಯಿಲೆ ವಾಸಿ ಆಗ್ತದೆ, ಅನೇಕರಿಗೆ ಇನ್ನೇನೋ ಸಂಬಂಧದಲ್ಲಿ ಕಷ್ಟ ಇದು ನಿವಾರಣೆ ಆಗ್ತದೆ. ಈ ರೀತಿಯಾಗಿ ಮೋಸ ಹೋಗ್ಬೇಡ್ರಿ. ಅದಕ್ಕೆ ಸ್ವಾಮಿ ಹೇಳಿದ್ದು, ಹೊಸದಾಗಿ ಹುಟ್ಟದಿದ್ದರೆ ಅನೇಕರು ಸೆಮಿನರಿಗಳಿಗೆ ಹೋಗ್ತಾರೆ, ಡಿಗ್ರಿಗಳು ತಗೋತಾರೆ, ವಾಕ್ಯನ ಕಂಠಪಾಠ ಮಾಡ್ತೀವಿ, ಎಲ್ಲವೂ ಒಳ್ಳೆಯದೇ, ಆದ್ರೆ ಇವೆಲ್ಲವೂ ಪಡೋದಿಲ್ಲ. ಏನಂತ ಇದೆ, ಎಲ್ಲವೂ ದ ಇನ್ಫಾರ್ಮೇಶನ್ ವಾಸ್ ಇನ್ ದ ಹೆಡ್ ಬಟ್ ಇಟ್ ಡಿಂಟ್ ವರ್ಕ್ ಇನ್ ದ ಹಾರ್ಟ್. ಹೃದಯದಲ್ಲಿ ಕಾರ್ಯ ಮಾಡಲಿಲ್ಲ ಇವ್ಯಾವು. ಹಾಗಾಗಿ ಇದನ್ನ ನಾವು ನಿಕೋದೇಮನ ಜೀವಿತದಿಂದ ಕಲಿಯುವಂಥದ್ದು. ಪ್ರಿಯ ದೇವ ಜನರೇ, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಇದು ನಿಕೋದೇಮನ ಜೀವಿತದಲ್ಲಿ ನಾವು ಕಲಿಯುವಂತ ಪಾಠ. ಹೊಸದಾಗಿ ಹುಟ್ಟಬೇಕು ಎಂಬಂತ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಾ ವಿಚಾರಗಳಿದೆ. ನಮ್ಮಲ್ಲಿ ಅನೇಕರು ಕ್ರೈಸ್ತರಾಗಿರುವುದರಿಂದ ಕುಟುಂಬಗಳು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ತಿಳಿಸಬೇಕಾದದ್ದು ಇದನ್ನೇ. ನಿಕೋದೇಮನ ಜೀವಿತದಿಂದ ಕಲಿಬಹುದಾದಂಥದ್ದು ಇದನ್ನೇ. ಅಥವಾ ಆತನ ಬೆಳಕಿನಡಿಯಲ್ಲಿ ನಮ್ಮ ಜೀವಿತಗಳನ್ನು ನಾವು
ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ನೀನು ನಾನು ಒಂದು ದಿನ ಇದನ್ನು ಎದುರಿಸಬೇಕು. ಎವ್ರಿ ಒನ್ ವಿಲ್ ಗೋ ಟು ಇದರ್ ಒನ್ ಪ್ಲೇಸ್. ಒಂದು ನಿತ್ಯ ಜೀವ, ಇನ್ನೊಂದು ನಿತ್ಯ ನರಕ. ಸೊ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡವರಾಗಿ, ಕ್ರೈಸ್ತಿಯ ಜೀವಿತದಲ್ಲಿ ಕ್ರಿಸ್ತನ ಕಂಡುಕೊಂಡವರಾಗಿ, ಧಾರ್ಮಿಕತೆಯಲ್ಲಿ ಕಳೆದುಕೊಳ್ಳದೆ ಅಥವಾ ಜ್ಞಾನದಲ್ಲಿ ಕಳೆದುಕೊಳ್ಳದೆ, ನಿಕೋದೇಮನ ಹಾಗೆ ಒಂದು ವೇಳೆ ಹೊಸದಾಗಿ ಹುಟ್ಟುವ ಅನುಭವ ಇಲ್ಲದೆ ಹೋದಂತ ಪಕ್ಷದಲ್ಲಿ ನಾವು ಸಹ ಕಳೆದುಕೊಂಡು ಹೋಗೋದಕ್ಕೆ ಸಾಧ್ಯತೆ ಉಂಟು. ಇದನ್ನು ನಾವು ನಮ್ಮ ಜೀವಿತದ ಆತನ ನಿಕೋದೇಮನ ಜೀವಿತದ ಬೆಳಕಿನಡಿಯಲ್ಲಿ ನಾವು ಸಹ ನಮ್ಮ ಜೀವಿತಗಳನ್ನು ಪರೀಕ್ಷಿಸಿಕೊಳ್ತಾ, ಒಂದು ವೇಳೆ ಆ ಒಂದು ಮಾರ್ಗದಲ್ಲಿ ಇಲ್ಲದೆ ಎಂದಲ್ಲಿ ಸ್ವಾಮಿ ಇನ್ನೂ ಸಹ ನಮಗೆ ಈ ರಾತ್ರಿ ಮಾತನಾಡುವಂತವರಾಗಿದ್ದಾರೆ. ಹೊಸದಾಗಿ ಹುಟ್ಟುವ ಒಂದು ಅನುಭವಕ್ಕೆ ಕರೆಯುವಂತವರಾಗಿದ್ದಾರೆ. ನಮ್ಮ ಬೋಧನೆಗಳು ಸಹ ಆ ರೀತಿಯಾಗಿ ಒಂದು ವೇಳೆ ಸುವಾರ್ತೆ ಹೇಳುವಾಗ ಅಥವಾ ದೇವರ ವಿಚಾರಗಳನ್ನು ವಿಶ್ವಾಸಿಗಳಿಗೆ ಅಥವಾ ಇನ್ನಿತರ ಜನರಿಗೆ ತಿಳಿಸುವಾಗ ಸರಿಯಾದ ರೀತಿಯಲ್ಲಿ ಪ್ರಕಟಿಸ್ಲಿಕ್ಕಾಗುವಂತೆ ಸುವಾರ್ತೆಯನ್ನು ಪ್ರತಿಯೊಬ್ಬರನ್ನು ದೇವರು ಪ್ರೇರೇಪಿಸಲಿ. ಪ್ರತಿಯೊಬ್ಬರನ್ನು ದೇವರು ಈ ರೀತಿ ರಾತ್ರಿಯಲ್ಲಿ ಹೃದಯಗಳಲ್ಲಿ ಮಾತನಾಡಲಿ. ಒಂದು ವೇಳೆ ರಕ್ಷಿಸಲ್ಪಟ್ಟಂತ ವಿಶ್ವಾಸಿಯಾಗಿದ್ರೆ ಅದನ್ನಲ್ಲಿ ಸಂತೋಷ ಪಡೋಣ. ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಆತನು ಡೈಲಾಗ್ ನೋಡೋಣ. ನಿಕೋದೇಮನು ಕರ್ತನೊಂದಿಗೆ ಮಾಡಿದಂತ ಒಂದು ಸಂಭಾಷಣೆ, ಹಾಗೆ ಸ್ವಾಮಿ ಆತನೊಳಗೆ ಮಾಡಿದಂತ ಸಂಭಾಷಣೆಯಲ್ಲಿ ಇನ್ನಿತರ ವಿಚಾರಗಳನ್ನು ನಾವು ಕಲಿಲಿಕ್ಕೆ ಹೋಗೋಣ. ಅಲ್ಲಿವರೆಗೂ ದೇವರು ನಮ್ಮನ್ನು ವಿಶೇಷವಾಗಿ ಈ ಒಂದು ವಿಷಯಗಳಲ್ಲಿ ನಮ್ಮನ್ನು ಮುನ್ನಡೆಸಲಿ. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.